ವೆಲ್ಕಮ್ ಟು ವೈಬ್ಲೋರಿಯಸ್ ಒರಿಜಿನಲ್ಸ್. ಇವತ್ತೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅನ್ಕೊತಾ ಇದ್ದೀವಿ. ಅಫ್ಕೋರ್ಸ್ ಇದು ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿರುವಂಥ ಕೆಲವೊಂದು ವಿಷಯಗಳು ಮಲ್ಟಿಪಲ್ ಆ್ಯಂಗಲ್ಸಿಂದ ಥಿಂಕ್ ಮಾಡಿ ಅದನ್ನು ಆ ಡಾಟ್ಸ್ನ ಕನೆಕ್ಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ವಿಷಯ ಸಿಕ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಮ್ಮಿ, ಸ್ಟ್ರೈಟ್ ಆಗೋಣ. ಅದಕ್ಕಿಂತ ಮುಂಚೆ ಇದು ನಮ್ಮಮ್ಮ, ಅವರ ಹೆಸರು ಶೀಲಾ. ಬೇರೆ ಏನಾದರೂ ಇಂಟ್ರೊಡಕ್ಷನ್ ಬೇಕಾ ನಿನಗೆ? ಹಾಂ, ಸರಿ. ಓಕೆ, ಸ್ಟ್ರೈಟಾಗಿ ಹೋಗೋಣ. ತಗೋ ಮೈಕು, ಇರೋದು ಒಂದೇ. ಸೊ ಆಬ್ವಿಯಸ್ಲಿ ಇಬ್ಬರು ಸೇರ ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲ, ಹಿಡ್ಕೋದು ಕೈಲೇ ಹಿಡ್ಕೊ. ನಿನಗೆ ಹೋಮ ಅಂದರೆ ಏನು? ಐ ಮೀನ್, ನಿನಗೆ ಏನು ಗೊತ್ತು ಹೋಮದ ಬಗ್ಗೆ? ಹೋಮ ಅಂದರೆ ನಾನು ಕರೆಕ್ಟಾಗಿ ಮೀನ್ ಮಾಡ್ತಾ ಇರೋದು, ಫಾರ್ ಎಕ್ಸಾಂಪಲ್, ಒಬ್ಬ ಆಸ್ಟ್ರಾಲಜರ್ ಹತ್ರ ಹೋಗ್ತೀಯಾ, ನಿನಗೆ ದೋಷ ಇದೆ, ಈ ಹೋಮ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಆಯಿತಾ? ನೀನು ಅದನ್ನು ಎಷ್ಟು ನಂಬ್ತೀಯಾ? ನಿನ್ನ ಪರ್ಸ್ಪೆಕ್ಟಿವ್ ಏನು, ಅಂದರೆ ನಿನ್ನ ದೃಷ್ಟಿಕೋನದಲ್ಲಿ ಹೋಮ ಅಂದರೆ ಏನು ಅನ್ನೋದನ್ನು ಹೇಳು. ನಾರ್ಮಲಾಗಿ ಹೇಳು, ತಲೆಗೆಡಿಸ್ಕೊಂಡ್ಬಿಡ. ನಾವು ಹೋಗಿ ಏನೋ ಒಂದು ಶಾಸ್ತ್ರ ಆ ಥರ ಕೇಳಿದಾಗ, ನಿಮ್ಗೇನೋ ದೋಷ ಇದೆ, ಅದು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಈ ಪೂಜೆನ ಮಾಡಿಸಿ, ಈ ಹೋಮ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಂಬಿಕೆಯಿಂದ ಹೋಗಿ ಮಾಡಿಸ್ತೀವಿ, ಅದಾಗುತ್ತೆ ಬಿಡೋದು ಅನ್ನೋದು ಗೊತ್ತಿಲ್ಲ. ಓಕೆ, ಈಗ ನಾನು ಯೋಚನೆ ಮಾಡಿರೋ ಒಂದು ಆ್ಯಂಗಲಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ, ಹೋಮ ಅನ್ನೋದು, ಆಯಿತಾ, ನಾವು ಇವಾಗಿಂದ ಮಾಡ್ಕೊಂಡು ಬಂದಿರುವಂಥದ್ದಲ್ಲ, ತುಂಬ ಪುರಾತನ ಕಾಲದಿಂದ ಇರುವಂಥದ್ದು, ಆಯಿತಾ? ಲೆಟ್ಸೆ ನಮ್ಮ ಪೂರ್ವಿಕರು ಮಾಡಿರೋದು ಅಂತಲೇ ಇಟ್ಕೊಳ್ಳೋಣ, ಆಯಿತಾ? ಅಂದರೆ ತುಂಬ ಹಳೆಯದು ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಒಂದು ಅರ್ಥ ಇಲ್ಲದೆ ಅಂತೂ ಮಾಡಿರಲ್ಲ. ಓಕೆನಾ? ಮೈಕ್ ನಾನೇ ಹಾಕೊತೀನಿ. ಮೇ ಬಿ ನನ್ನ ವಾಯ್ಸ್ ಆಡಿಬಲ್ ಆಗಿಲ್ಲದೆ ಇರ್ಬೋದು, ಇಲ್ಲೇ ಹಾಕೊಂಡ್ಬಿಡ್ತೀನಿ, ಕ್ಲಿಯರಾಗಿ ಆಡಿಬಲ್ ಆಗಿರಲಿ. ಅವರು ಒಂದು ಅರ್ಥ ಇಲ್ಲದೆ ಅಂತೂ ಮಾಡಿರಲ್ಲ. ನನ್ನ ಪರ್ಸ್ಪೆಕ್ಟಿವ್ ಸ್ಟಾರ್ಟಿಂಗಲ್ಲಿ ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ, ಏನೋ ಒಂದು ಮಾಡಿದ್ದಾರೆ, ಆಯಿತಾ, ಏನು ಅರ್ಥ ಇರ್ಬೋದು, ಆಯಿತಾ, ಸೈಂಟಿಫಿಕಲಿ ಅದಕ್ಕೇನಾದರೂ ಪ್ರೂಫ್ಸ್ ಇದೆಯಾ ಅಂತ ಹುಡುಕ್ತಾ ಹೋದೆ. ಸೈಂಟಿಫಿಕಲಿ ಪ್ರಾಪರ್ ಪ್ರೂಫ್ ಅಂತೂ ಸಿಗಲಿಲ್ಲ, ಬಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಸಿಕ್ತು, ಆಯಿತಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಒಪಿನಿಯನ್ ಅಷ್ಟೇ, ನಾನು ಕನೆಕ್ಟ್ ಮಾಡಿರೋ ಡಾಟ್ಸ್ ಅಷ್ಟೇ. ಇದು ಯಾವುದೇ ಪುಸ್ತಕದಲ್ಲಾಗಲಿ ಗ್ರಂಥದಲ್ಲಾಗಲಿ ಇಲ್ಲ, ಆಯಿತಾ? ಇದು ಕಂಪ್ಲೀಟ್ಲಿ ಪ್ಯೂರ್ಲಿ ಮೈ ಒಪಿನಿಯನ್. ಬಟ್ ಆಬ್ವಿಯಸ್ಲಿ ನಾನು ಕೆಲವೊಂದು ರಿಸರ್ಚ್ಗಳನ್ನ ಬೇಸ್ ಮಾಡೇ ಮಾತಾಡ್ತಾ ಇದ್ದೀನಿ ಹೊರತು ಸುಮ್ಮನೆ ನನಗೆ ತಲೆಗೆ ಬಂತು ಹೊಡೆದ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾ ಇಲ್ಲ, ಆಯಿತಾ? ಇದು ಆಬ್ವಿಯಸ್ಲಿ ಪ್ಯೂರ್ಲಿ ಮೈ ಒಪಿನಿಯನ್, ಆಯಿತಾ? ನನಗೆ ಗೊತ್ತಿರುವಂಗೆ ಹೋಮದಲ್ಲಿ ಕೆಲವೊಂದು ಲಿಸ್ಟ್ ಆಫ್ ಥಿಂಗ್ಸ್ ಇದೆ, ಆಯಿತಾ? ಒಂದು, ಆಬ್ವಿಯಸ್ಲಿ ನಾವು ವೆಜಿಟೇರಿಯನ್ ಆಗಿರಬೇಕು ಆ ದಿನ, ಆಯಿತಾ? ನಾವು ಮಡಿಯಿಂದ ಶುದ್ಧವಾಗಿರಬೇಕು, ಆಯಿತಾ? ಆಮೇಲೆ ನೀಟಾಗಿ ಸ್ನಾನ ಮಾಡಿಕೊಂಡು, ಆಯಿತಾ, ನಾವೇನು ಮಾಡ್ತೀವಿ ಅನ್ನೋದನ್ನ, ಐ ಮೀನ್ ಏನಕ್ಕೋಸ್ಕರ ಹೋಮ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪ್ರಾಪರಾಗಿ ಮೈಂಡಲ್ಲಿ ಇಟ್ಕೊಂಡಿರಬೇಕು, ಆಯಿತಾ? ಶ್ರದ್ಧಾ ಭಕ್ತಿಯಿಂದ ಇರಬೇಕು, ಕರೆಕ್ಟ್. ಅಲ್ಲಿಗೆ ಬರ್ತೀನಿ ನಾನು. ಒಂದು ಸ್ವಲ್ಪ ಎಲಾಬ್ರೇಟ್ ಹೋಗ್ತಾ ಇದ್ದೆ ಅಷ್ಟೇ, ಆಯಿತಾ? ಹೋಮ ಮಾಡೋ ವಿಧಾನದಲ್ಲಿ ಹೋಮದ ಕುಂಡ ಇರುತ್ತೆ, ಆಯಿತಾ? ಹೋಮದ ಕುಂಡದಲ್ಲಿ ಬೆಂಕಿ ಹಾಕ್ತಾರೆ. ಅಂದರೆ ಆ ಬೆಂಕಿ ಹಾಕೋದು ಯಾವುದೋ ಸಿಕ್ಕಿದ್ದು ಈ ತೆಂಗಿನ ಚಿಪ್ಪಲ್ಲಿ ಹಾಕೋದಾಗಲಿ ಅಥವಾ ಸಿಕ್ಕಿದ ಸೌದೆಲ್ಲಿ ಹಾಕೋದಾಗಲಿ ಆ ಥರ ಎಲ್ಲ ಮಾಡಲ್ಲ. ಅದನ್ನು ಪರ್ಫೆಕ್ಟಾಗೆ ಕೆಲವೊಂದು ಕಡ್ಡಿಗಳಿದೆ, ಆಯಿತಾ? ಆ ಕಡ್ಡಿಗಳನ್ನೇ ಯೂಸ್ ಮಾಡಿ ಹಾಕ್ತಾರೆ. ನನಗೆ ಗೊತ್ತಿರುವಂಗೆ ಈ ಗಂದಿಗೆ ಅಂಗಡಿಲಿ ಸಿಗುತ್ತೆ, 108 ಥರ ಕಡ್ಡಿಗಳು ಅಂತ ಯೂಸ್ ಮಾಡ್ತಾರೆ. ಮೇ ಬಿ ಅದನ್ನು ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನಾನು ನೋಡಿರೋ ಹೋಮಗಳಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ರು. ಬೇರೆ ಬೇರೆ ಯೂಸ್ ಮಾಡ್ಬೋದೇನೋ ಮಾಡದೇ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಇದು ಒಂದು ಪಾರ್ಟು, ಓಕೆನಾ? ಸೆಕೆಂಡ್ ಪಾರ್ಟು, ಹೋಮದಲ್ಲಿ ತುಂಬ ಜೋರಾಗೆ, ಅಂದರೆ ಎಲ್ರಿಗೂ ಆಡಿಬಲ್ ಆಗಿರೋ ಥರ. ಈಗ ಫಾರ್ ಎಕ್ಸಾಂಪಲ್ ಒಂದು 20 ಜನ ಕುತ್ಕೊತೀವ, ಫ್ಯಾಮಿಲಿಯಲ್ಲಿ ಒಂದು ಹೋಮ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಈ ಮನೇಲಿ ಹೋಮ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ಒಂದು 20 ಜನ ಕುತ್ಕೊತೀವಿ ಅಂತ ಹೇಳಿದ್ರೆ, ಆ 20 ಜನಕ್ಕೆ ಕೇಳೋ ರೀತಿಯಲ್ಲಿ ಇದು ಏನದು ಮಂತ್ರ ಪಠನೆ ಆಗ್ತಾ ಇರುತ್ತೆ, ಆಯಿತಾ? ಕರೆಕ್ಟ್ ವರ್ಡ್ ಏನೋ ಗೊತ್ತಿಲ್ಲ, ಬಟ್ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ, ಆಯಿತಾ? ಎರಡನೇದು, ಆಯಿತಾ? ನೆಕ್ಸ್ಟು ಬೆಂಕಿ ಉರಿತಾ ಇರುತ್ತೆ. ತುಂಬ ಇಂಪಾರ್ಟೆಂಟ್ ವಿಷಯ, ಆಯಿತಾ? ಇದು ಏನಕ್ಕೆ ಅಂತ ನಾನು ಆಮೇಲಿಂದ ಹೇಳ್ತೀನಿ.
ನೆಕ್ಸ್ಟ್ ಬೆಂಕಿ ಉರಿತಾ ಇರುತ್ತೆ, ಅಂದರೆ ಹೋಮದ ಕುಂಡದಲ್ಲಿ ನಾವು ಕಡ್ಡಿ ಹಾಕಿರ್ತೀವಲ್ಲ, ಆ ಕಡ್ಡಿಗೊಂದು ಮೀನಿಂಗ್ ಇದೆ, ಮತ್ತು ಉರಿಯೋ ಬೆಂಕಿಗೊಂದು ಮೀನಿಂಗ್ ಇದೆ. ಅದಕ್ಕೆ ಆಮೇಲೆ ಬರ್ತೀನಿ, ಸರಿನಾ? ಇನ್ನೊಂದು, ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಸಂಕಲ್ಪ ಅಂತ ಮಾಡಿಸ್ತಾರೆ. ಓಕೆನಾ? ಆ ಸಂಕಲ್ಪ ಅಂದರೆ ಏನು? ನಿನಗೆ ಏನಾಗಬೇಕು, ನಿನ್ನ ರಾಶಿ ಏನು, ನಿನ್ನ ಇದೇನು, ನಕ್ಷತ್ರ ಏನು, ಇವೆಲ್ಲ ಕೇಳಿಬಿಟ್ಟು ಸಂಕಲ್ಪ ಅಂತ ಮಾಡಿಸ್ತಾರೆ. ಈ ರಾಶಿ ನಕ್ಷತ್ರದ ಆಸ್ಟ್ರಾಲಜಿ ಆ್ಯಂಗಲ್ ಬಿಟ್ಬಿಡೋಣ, ನಮಗೆ ಬೇಡ ಅದಕ್ಕೆ ಸದ್ಯಕ್ಕೆ. ಐ ಮೀನ್, ನಾವು ತಗೊಂತಾರ ಕಾನ್ಸೆಪ್ಟ್ಗೆ ಆ ಆಸ್ಟ್ರಾಲಜಿಕಲ್ ಆ್ಯಂಗಲ್ ಬೇಡ. ನಾನೀಗ ಪ್ಯೂರ್ಲಿ ಲಾಜಿಕಲ್ ಆ್ಯಂಗಲಿಂದ ಹೋಗ್ತೀನಿ, ಅಂದರೆ ನನಗೆ ಗೊತ್ತಿರುವಂಥ ಫ್ಯಾಕ್ಟ್ಸ್ ಅನ್ನೋ ಆ್ಯಂಗಲಿಂದ ಹೋಗ್ತೀನಿ. ಹೋಮನ ಸೈಡ್ಗಿಡೋಣ, ಒಂದು 5 ನಿಮಿಷಕ್ಕೆ ಹೋಮನ ಸೈಡ್ಗಿಡೋಣ. ಸಕ್ಸಸ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ವಿಷಯಗಳಿದೆ, ಅಂದರೆ ಕೆಲವೊಂದು ಥಿಯರಿಗಳಿದೆ, ಕೆಲವೊಂದು ಕಾನ್ಸೆಪ್ಟ್ಗಳಿದೆ, ಕೆಲವೊಂದು ಸೈಕಲಾಜಿಕಲ್ ಥಿಂಗ್ಸ್ ಇದೆ, ಕೆಲವೊಂದು ಪುಸ್ತಕಗಳಿದೆ, ಆಯಿತಾ? ಈಗ ಯೂನಿವರ್ಸ್ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ಅದೆಲ್ಲ ಏನು ಹೇಳುತ್ತೆ? ಒಂದು ಲಿಸ್ಟ್ ಹಾಕ್ಕೊಂಡಿದ್ದೀನಿ, ಮೇ ಬಿ ಆ ಲಿಸ್ಟ್ ಬಗ್ಗೆ ಲಿಸ್ಟ್ ಡೈರೆಕ್ಟಾಗಿ ಎತ್ಬಿಟ್ಟೆ ನೋಡ್ಬಿಡ್ತೀನಿ. ಮಲ್ಟಿಪಲ್ ವಿಷಯಗಳಿದೆ ಸಕ್ಸಸ್ ಅಂತ ಬಂತು ಅಂತ ಹೇಳಿದ್ರೆ, ಅದನ್ನು ಅಚೀವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷಯಗಳನ್ನ ಯೂಸ್ ಮಾಡ್ತಾರೆ. ಅಂದರೆ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಅಂತ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನಾನು ತೊಗೊಂಡಿಟ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್, ನೀನು ಏನು ಮನಸ್ಸಲ್ಲಿ ಡೀಪಾಗಿ ಅನ್ಕೊತಾ ಇರ್ತೀಯೋ ಅದು ನಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ನೋನ್ ಫ್ರೆಂಡ್ ಒಬ್ಬರು, ಆಯಿತಾ, ಏನು ಅನ್ಕೊತಾ ಇದ್ರು ಅಂತ ಹೇಳಿದ್ರೆ, ಒಂದು ರಿಚ್ ಲೈಫ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆಯಿತಾ, ಒಂದು ಡೀಸೆಂಟ್ ಲೈಫು, ಆಯಿತಾ, ಈ ಥರ ಒಂದು ಲೈಫ್ ಬೇಕು ಅಂತ ಅನ್ಕೊತಾ ಇದ್ರು. ಆಬ್ವಿಯಸ್ಲಿ ಇಟ್ ಟುಕ್ ಅರೌಂಡ್ 3 to 4 years, ಬಟ್ ಅಚೀವ್ ಮಾಡಿದ್ರು, ಆಯಿತಾ. ಯಾವ ಥರ ಅಚೀವ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆಯಿತಾ. ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಆ ಅಚೀವ್ ಮಾಡೋ ಪೀರಿಯಡಲ್ಲಿ ಅವರ ಥಾಟ್ಗಳು ಚೇಂಜ್ ಆಯಿತು, ಅವ್ರ ಆಸೆಗಳು ಚೇಂಜ್ ಆಯಿತು, ಮೇ ಬಿ ಇನ್ನೂ ಇಂಪ್ರೂವ್ ಆಯಿತು, ಲೈಫ್ ಸ್ಟೈಲ್ ಇಂಪ್ರೂವ್ ಆಯಿತು. ಹಿಂದೆ ತಿರುಗಿ ನೋಡಿದಾಗ ಮಾತ್ರನೇ ನಮಗೆ ಎಷ್ಟು ದೂರ ಬಂದಿದ್ದೀವಿ ಅಂತ ಕಾಣಿಸುತ್ತೆ ಹೊರತು, ನಾವು ನಮ್ಮ ಗುರಿನ ಮುಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲ. ಯಾಕೆಂದರೆ ನಾವು ಮುಂದೆ ಹೋಗ್ತಾ ಇರುವಷ್ಟು ನಮ್ಮ ದೃಷ್ಟಿ ಇನ್ನೂ ದೂರ ದೂರ ಕಾಣಿಸ್ತಾ ಇರುತ್ತೆ, ಆಯಿತಾ. ಇದು ಈ ಥರ. ಬಟ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು, ನಾವು ಸ್ವಲ್ಪ ವರ್ಷಗಳ ಹಿಂದೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಖಂಡಿತ ನಡೆಯುತ್ತೆ, ಆಯಿತಾ. ಒಂದು ಪುಸ್ತಕ ಇದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಹೇಳ್ಬಿಟ್ಟು, ಆಯಿತಾ. ನೆಪೋಲಿಯನ್ ಹಿಲ್ ಅವ್ರು ಬರೆದಿರೋದು. ನಾನು ಓದಿದ್ದೀನಿ, ಬಟ್ ಕಂಪ್ಲೀಟ್ ಮಾಡಿಲ್ಲ ಬುಕ್ನ, ಇವಾಗ ಓದ್ತಾ ಇದ್ದೀನಿ ಅದನ್ನು. ಅದರಲ್ಲಿ ತುಂಬ ಮುಖ್ಯವಾಗಿ ಒಂದು ವಿಷಯ ಹೇಳ್ತಾರೆ. ಆ ವಿಷಯ ಏನು ಅಂತ ಹೇಳಿದ್ರೆ, ನೀನು ಒಂದು ವಿಷಯನ ನಂಬಬೇಕು. ಫಸ್ಟು ನಿನಗೇನು ಬೇಕು ಅನ್ನೋದನ್ನು ನೀನು ಅರ್ಥೈಸ್ಕೊಬೇಕು. ನೀನು ಆ ವಿಷಯನ ನಂಬಬೇಕು, ನೀನು ಅದನ್ನು ಇಮ್ಯಾಜಿನ್ ಮಾಡ್ಕೊಬೇಕು, ಓಕೆನಾ. ಅಂದರೆ ಅದನ್ನು ಅವ್ರು ಬೇರೆ ರೀತಿಯಲ್ಲಿ ಹೇಳಿರ್ತಾರೆ, ಬಟ್ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಹೇಳ್ತೀನಿ, ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ. ನೀನು ಅದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿನ್ನ ಮೈಂಡ್ ಅದನ್ನು ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಆ ಬಿಲೀವ್ ಮಾಡೋದು ನಿನಗೆ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿನ್ನ ಕೈಲಿ ಏನಾದರೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನಿನಗೆ ಅದನ್ನು ಸಾಧಿಸೋಕ್ಕಾಗಲ್ಲ ಅನ್ನೋ ಲೆಕ್ಕದಲ್ಲಿ ಒಂದು ಸಣ್ಣ ಲೈನ್ ಹೇಳ್ತಾರೆ. ನಾಟ್ ಎಕ್ಸಾಕ್ಟ್ಲಿ, ಬಟ್ ಸಿಮಿಲರ್ಲಿ. ಅಂದರೆ ನಾನು ಹೇಳೋದ್ನಲ್ಲ, ಅದು ಎಕ್ಸಾಕ್ಟಾಗಿ ಹಂಗೆ ಹೇಳಿದ್ದಾರೆ ಬುಕ್ಕಲ್ಲಿ ಅಂತ ಹೇಳ್ತಲ್ಲ, ನನಗೆ ಅರ್ಥ ಆಗಿರಲ್ಲ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಈಗ ಇಂಡಿಯನ್ ಟ್ರೆಡಿಷನಲ್ಲಿ ಸಂಕಲ್ಪ ವೇದ ಅಂತ ಡೈರೆಕ್ಟಾಗಿ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋದು ಇವೆಲ್ಲ ಐತೆ. ನೀನು ಹೋಮನೇ ಮಾಡಬೇಕು ಅಂತೆಲ್ಲ ಏನಿಲ್ಲ, ಆಯಿತಾ. ಸುಮ್ಮನೆ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಬರ್ತೀಯ. ಆ ಟೈಮಲ್ಲಿ ನಿನಗೇನಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಒಂದು ನಮ್ಮ ಗುರುಗಳಿದ್ರಲ್ಲ, ಷಣ್ಮತ್ಮನ್ ದೇವಸ್ಥಾನದಲ್ಲಿ, ಅವರು ಹೇಳ್ತಾ ಇದ್ದಿದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂತ ಹೇಳಿದ್ರೆ, ದೇವಸ್ಥಾನದ ಆವರಣದಲ್ಲಿ ಬೇರೆ ಏನನ್ನೂ ಯೋಚನೆ ಮಾಡಬೇಡಿ, ಬೇರೆ ಏನನ್ನೂ ಮಾತಾಡಬೇಡಿ, ಆಯಿತಾ. ಇದನ್ನು ಇನ್ನೊಂದು ಆ್ಯಂಗಲಿಂದ ಹೇಳ್ತಾರೆ. ಅಂದರೆ ಇದರಲ್ಲೊಂದು ಬ್ಯೂಟಿಫುಲ್ ಪಾಯಿಂಟ್ ಇದೆ, ಅದನ್ನು ಹೇಳ್ತೀನಿ ಕೇಳು. ನೀವೇನು ಕೇಳ್ತಿರೋ ಅದನ್ನು ಅಸ್ತು ದೇವತೆಗಳು ಅಸ್ತು ದೇವತೆಗಳು ಕೇಳಿಸ್ಕೊಂಡ್ರು ಅಂತ ಹೇಳಿದ್ರೆ ಅಸ್ತು ಅಂದ್ಬಿಡ್ತಾರೆ ಅಂತ ಹೇಳ್ತಾರೆ, ಆಯಿತಾ. ಇದನ್ನು ಸುಮ್ಮನೆ ಈ ನಂಬಿಕೆ ಪಾಯಿಂಟ್ ಆಫ್ ವ್ಯೂನ ತೆಗೆದಾಕ್ಬಿಟ್ಟು
ಆಯಿತಾ. ನಮ್ಮ ಸಬ್ಕಾನ್ಷಿಯಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ, ಆಯಿತಾ. ಮೇ ಬಿ ನಾವೇನು ಅನ್ಕೊತಾ ಇದ್ದೀವೋ ಅದು ಡೀಪಾಗಿ ನಮ್ಮ ಮನಸ್ಸಲ್ಲಿ ಇಳಿಬೇಕು. ಅಂದರೆ ಮನಸ್ಸು ಅಂತ ಹೇಳಿದ್ರೆ ಕಾನ್ಷಿಯಸ್ ಬ್ರೈನ್ ಒಂದು, ಸಬ್ಕಾನ್ಷಿಯಸ್ ಬ್ರೈನ್ ಒಂದು, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬೈಕ್ ತೊಗೊಬೇಕು, ಸೂಪರ್ ಬೈಕ್, ಒಂದು 900cc ಬೈಕು, ಒಂದು 14 ಲಕ್ಷ ರೂಪಾಯಿ ನಾನು ತಗೊಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಕಾನ್ಷಿಯಸ್ಲಿ ಅದರ ಆಸೆ ಇದೆ, ಆಯಿತಾ. ಬಟ್ ಸಬ್ಕಾನ್ಷಿಯಸ್ಗೆ ಗೊತ್ತು ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ, ಓಕೆನಾ. ಇದನ್ನ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಜೋಸೆಫ್ ಮರ್ಫಿ ಅವ್ರು ಬರೆದಿರುವಂಥ ಒಂದು ಬುಕ್ ಇದೆ, ಅದ್ರಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂತ ಹೇಳಿದ್ರೆ, ಈ ಹಳೆ ಬೋಟ್ಗಳು ನೋಡಿರ್ಬೋದು ನೀನು, ಬೋಟ್ ಅಲ್ಲ, ಶಿಪ್ಪು, ಆಯಿತಾ. ಅವಾಗ ಮೋಟ್ರ್ಗಳಿರಲಿಲ್ಲ, ಆಯಿತಾ. ಜನ ಕೈಯಲ್ಲಿ ಹಿಂಗೆ ಏನು ಹೇಳ್ತಾರೆ, ಹುಟ್ಟು, ಆಯಿತಾ, ಅದಾಗ್ಬಿಟ್ಟು ಹಿಂಗೆ ಎಳಿತಾ ಇರೋರು, ಅವ್ರಿಗೆ ಇದು ಕಾಣಿಸ್ತಾ ಇತ್ತು, ಹಿಂಗೆ ಎಳಿತಾ ಇರೋರು, ಕ್ಯಾಪ್ಟನ್ ಹಿಂಗೆ ಹೋಗ್ತಾ ಇರೋರು, ಆಯಿತಾ. ಈ ಸಬ್ಕಾನ್ಷಿಯಸ್ ಮೈಂಡ್ ಹೆಂಗೈತೆ ಅಂತ ಹೇಳಿದ್ರೆ, ನಾವು ಯಾವುದನ್ನ ಫೀಡ್ ಮಾಡ್ತೀವೋ ಆ ಡೈರೆಕ್ಷನ್ಗೆ ಹೋಗುತ್ತೆ. ಕಾನ್ಷಿಯಸ್ ಮೈಂಡು ಆ್ಯಕ್ಚುಲಿ ಫೀಡ್ ಮಾಡ್ತಾ ಇದೆ ನಮಗೆ, ಆಯಿತಾ. ನಾವಿವಾಗ ಫಾರ್ ಎಕ್ಸಾಂಪಲ್ ನಾನು ಒಳ್ಳೇದನ್ನ ನೋಡ್ತೀನಿ ಅಂತ ಹೇಳಿದ್ರೆ ಒಳ್ಳೇದೇ ಫೀಡ್ ಮಾಡ್ತಾ ಇರುತ್ತೆ, ಕೆಟ್ಟದನ್ನ ನೋಡ್ತೀನಿ ಅಂತ ಹೇಳಿದ್ರೆ ಕೆಟ್ಟದೇ ಫೀಡ್ ಮಾಡ್ತಾ ಇರುತ್ತೆ, ಆಯಿತಾ. ಅಂದರೆ ಬರೀ ನೋಡೋದು ಮಾತ್ರ ಅಲ್ಲ, ಯೋಚನೆ ಮಾಡೋದಾಗಿರಲಿ, ಅಥವಾ ನಡ್ಕೊಂಡು ಹೋಗೋ ದಾರಿ ಆಗಿರಲಿ, ಅಥವಾ ಡಿಸಿಷನ್ ಮೇಕಿಂಗ್. ಲೈಕ್ ಈಗ ನನಗೇನೋ ಒಂದು ಆಸೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ತಪ್ಪು ದಾರಿಗೆ ಹೋಗ್ಬಿಟ್ಟು ಈಸಿಯಾಗಿ ತೊಗೊಬೋದು. ಬಟ್ ನಾನು ಸ್ಟಿಲ್ ಒಳ್ಳೆ ದಾರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರೆ ನಾನು ಫೀಡ್ ಮಾಡ್ತಾ ಇದ್ದೀನಿ ನನ್ನ ಕಾನ್ಷಿಯಸ್ ಮೈಂಡ್ಗೆ, ನನಗಿದು ಬೇಕು ಬಟ್ ಈ ದಾರಿಲಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟಿಗೆ ಬರ್ತೀನಿ. ಅಂದರೆ ಇದೆಲ್ಲ ನಾನು ತುಂಬ ಡೀಪಾಗಿ ಹೋಗ್ತಲ್ಲ, ಈ ಕಾನ್ಸೆಪ್ಟ್ಸ್ ಒಳಗೆ ಡೀಪಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದೊಂಥರ ಸಮುದ್ರ ಇದ್ದಂಗಿದೆ, ಆಯಿತಾ. ಡೀಪಾಗಿ ಹೋದಷ್ಟು ಆ್ಯಕ್ಚುಲಿ ಬೋರ್ ಹೊಡಿಯುತ್ತೆ. ನಾನು ಕಾನ್ಸೆಪ್ಟಿಗೆ ಬರ್ತೀನಿ ಡೈರೆಕ್ಟಾಗಿ. ಇದೆಲ್ಲ ಒಂದು 3-4 ಅವರ್ ಮಾತಾಡುವಂಥ ವಿಷಯ. ಬಟ್ ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಬಂದಾಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ, ನಾನು ಏನು ಯುನೀಕಾಗಿ ಒಂದು ಯೋಚನೆ ಮಾಡಿದೆ ಅನ್ನೋದು ಮೇ ಬಿ ಅರ್ಥ ಆಗ್ಬೋದು. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಒಂದು ಬ್ಯೂಟಿಫುಲ್ ವಿಷಯ ಇದೆ. ಅಂದರೆ ನೀನಿನ್ನೂ ಮಾಡಿಲ್ಲ ಆ ವಿಷಯನ, ಆಯಿತಾ, ಬಟ್ ಅದನ್ನು ಫೇಕ್ ಮಾಡು. ನೀನು ಇವಾಗ ಇದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಿನ್ನ ಅಕೌಂಟಲ್ಲಿ ಒಂದು 5 ಲಕ್ಷ ಐತೆ ಅಂತ ನೀನು ಅನ್ಕೊಂಡು ಓಡಾಡು. 5 ಲಕ್ಷ ಇಲ್ಲ ಅನ್ಕೊಂಡು ಓಡಾಡು, ಆಯಿತಾ. ಇದೇ ಸೇಮ್ ವಿಷಯ ಈಗ ರೀಸೆಂಟಾಗಿ ಟ್ರೆಂಡ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಕೆಲವೊಂದು ಕಡೆ ನೋಡಿದಾಗ ಟ್ರೆಂಡ್ ಆಗ್ತಾ ಇದೆ. ಮಿಲಿಯನೇರ್ ಅಂತ ಅಂದರೆ ಜನರಲ್ ಆಗಿ ಇವಾಗ ದುಡ್ಡು ಅಂತ ಬಂತು ಅಂತ ಹೇಳಿದ್ರೆ ಎಲ್ಲ ಮಾತಾಡೋ ಡಾಲರ್ಸಲ್ಲೇ ಮತ್ತು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲೇ. ಸೊ ಮಿಲಿಯನರ್ ಅಂತಲೇ ತೊಗೊತೀನಿ, ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಎಲ್ಲ ಬೇಡ ಸದ್ಯಕ್ಕೆ, ಆಯಿತಾ. ಮಿಲಿಯನರ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಎ ಮಿಲಿಯನೇರ್ ಬಿಫೋರ್ ಯು ಬಿಕಮ್ ಎ ಮಿಲಿಯನೇರ್ ಅಂತ ಒಂದು ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು, ನೀನು ಲಕ್ಷಾಧೀಶ್ವರ ಆಗಬೇಕು ಅಂತ ಹೇಳಿದ್ರೆ ಅದು ಆಗೋಕ್ಕಿಂತ ಮುಂಚೆನೇ ಲಕ್ಷಾಧೀಶ್ವರ ಆಗಿರಬೇಕು. ಹೆಂಗೆ? ಬ್ರೈನಲ್ಲಿ ಆಗಬೇಕು ಫಸ್ಟು, ಆಮೇಲೆ ರಿಯಲ್ ಲೈಫಲ್ಲಿ ಆಯ್ತೀಯಾ ಅಂತ, ಆಯಿತಾ. ಈ ಕಾನ್ಸೆಪ್ಟ್ ಅಂದರೆ ನಿನಗೆ ಅರ್ಥ ಆಯಿತು ಅನ್ಕೊತೀನಿ. ಇನ್ನು ಡೀಪಾಗಿ ಹೋಗೋದಲ್ಲ ಬೇಡ, ಮೇ ಬಿ ಹೊಡಿಯುತ್ತೆ. ಡೈರೆಕ್ಟಾಗಿ ಫ್ಯಾಕ್ಟಿಗೆ ಹೋಗ್ಬಿಡೋಣ, ಆಯಿತಾ. ಈಗ ದೇವ್ರ ಹತ್ರ ಹೋಗ್ಬಿಟ್ಟು ಪ್ರೇ ಮಾಡ್ಕೊಳ್ಳೋದು ಅದು ನಮ್ಮ ಹಿಂದೂಸ್ ಮಾತ್ರನೇ ಅಲ್ಲ, ಕ್ರಿಶ್ಚಿಯನ್ಸು ಮಾಡ್ತಾರೆ, ಮುಸ್ಲಿಮ್ಸು ಮಾಡ್ತಾರೆ. ಅದು ಅವ್ರವ್ರ ವಿಧಾನ ಪ್ರೇ ಮಾಡ್ಕೊಳ್ಳೋದಕ್ಕೆ, ಆಯಿತಾ. ಬಟ್ ಇದರಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದೆ, ನಾನು ರಿಲೀಜಿಯನ್ ಬಗ್ಗೆ ಮಾತಾಡೋಕ್ಕಂತೂ ಖಂಡಿತ ಬಂದಿಲ್ಲ ಇಲ್ಲಿ, ಆಯಿತಾ. ನಾನೇನು ಅಬ್ಸರ್ವ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ಆಯಿತಾ. ಈಗ ಬರೀ ಅವ್ರು ಮಾತ್ರನೇ ಅಲ್ಲ, ಬುದ್ಧಿಸ್ಟು ಇದ್ದಾರೆ, ಯಾವುದೇ ರಿಲೀಜಿಯನ್ಗೆ ಹೋಗಲಿ ಅವ್ರು ಪ್ರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇವ್ರ ಹತ್ರ ಅದನ್ನು ಕೇಳ್ಕೊತಾ ಇದ್ದಾರೆ ಅಂತ, ಆಯಿತಾ. ಈ ಸ್ಪಿರಿಚುವಲ್ ಆ್ಯಂಗಲು ದೇವ್ರ ಆ್ಯಂಗಲ್ ನಾವು ಬಿಟ್ಬಿಡೋಣ, ಆಯಿತಾ. ನಾವು ಹ್ಯೂಮನ್ ಬ್ರೈನ್ ಆ್ಯಂಗಲ್ ನೋಡೋಣ ಅಷ್ಟೇ, ಸರಿನಾ. ಯಾವುದು ರಿಲೀಜಿಯನ್ ಬಗ್ಗೆನೂ ಮಾತಾಡೋದು ಬೇಡ. ಮಾಡರ್ನ್ ಸೈಕಾಲಜಿಯಲ್ಲಿ ಕೆಲವೊಂದು ವಿಷಯ ಇದೆ, ಆಯಿತಾ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ, ಆಯಿತಾ. ಬಿಲೀಫ್ ಶೇಪ್ ಥಾಟ್ಸ್, ಥಾಟ್ಸ್ ಶೇಪ್ ಆ್ಯಕ್ಷನ್, ಆ್ಯಕ್ಷನ್ ಶೇಪ್ ರಿಯಾಲಿಟಿ. ನಮ್ಮ ನಂಬಿಕೆ ನಮ್ಮ ಯೋಚನೆನ ಶೇಪ್ ಮಾಡುತ್ತೆ, ಆಯಿತಾ. ನಮ್ಮ ಯೋಚನೆ ನಮ್ಮ ಆ್ಯಕ್ಷನ್ನ ಶೇಪ್ ಮಾಡುತ್ತೆ, ಆಯಿತಾ. ಅಂದರೆ ನಾವೇನು ಮಾಡ್ತೀವಿ ಅದನ್ನು ಡಿಸೈಡ್ ಮಾಡುತ್ತೆ, ನಾವೇನು ಮಾಡ್ತೀವಿ ಅದು ನಮ್ಗೆ ರಿಯಾಲಿಟಿಯಾಗಿ ಕೊಡುತ್ತೆ. ಎಲ್ಲ ಕಾನ್ಸೆಪ್ಟಲ್ಲೂ ಒಂದು ಕಾಮನ್ ಟ್ರೈಟ್ ಬರ್ತಾ ಇದೆ ನೋಡು, ಅಂದರೆ ಒಂದು ಕಾಮನ್ ವಿಷಯ ಬರ್ತಾ ಇದೆ ನೋಡು, ಅದನ್ನು ಅಬ್ಸರ್ವ್ ಮಾಡು. ನ್ಯೂರೋ ಸೈನ್ಸ್ ಆ್ಯಂಡ್ ವಿಜುವಲೈಸೇಷನ್ ಆಲ್ಮೋಸ್ಟ್ ಇದೇ ಥರ ಬರುತ್ತೆ. ತುಂಬ ಡೀಪಾಗಿ ಹೋಗಬೇಕು, ಬಟ್ ಬೇಡ, ಇದನ್ನ ಹಿಂಗೆ ಬಿಟ್ಬಿಡೋಣ, ಆಯಿತಾ. ಈ ನ್ಯೂ ಏಜಲ್ಲಿ ಮಾಡ್ತಾ ಇರುವಂತಹ ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್ ಅದಕ್ಕೆ ಸ್ಪೆಸಿಫಿಕ್ ಟೈಮ್ಗಳು ಅಂತ ಇಟ್ಕೊಂಡಿದ್ದಾರೆ, ಸ್ಪೆಸಿಫಿಕ್ ವಿಷಯಗಳು ಅಂತ ಇಟ್ಕೊಂಡಿದ್ದಾರೆ, ಅವಾಗವಾಗ ಬರೀಬೇಕು ಅಂತ ಇಟ್ಕೊಂಡಿದ್ದಾರೆ, ಆಯಿತಾ. ಈ ಕಲರಲ್ಲಿ ಬರೀತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಲರ್ ಸೈಕಾಲಜಿ ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ಗ್ರೀನ್ ಕಲರ್ ಬರೆದಾಗ ನಮ್ಗೆ ಹೆಂಗೆ ಕಾಣಿಸುತ್ತೆ, ರೆಡ್ ಕಲರಲ್ಲಿ ಬರೆದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದೆಲ್ಲ ಒಳಗಡೆ ಬಂದ್ಬಿಡುತ್ತೆ. ಅದನ್ನು ಅಬ್ಸರ್ವ್ ಮಾಡೋದು ಬೇಡ, ಸೈಡಿಗೆ ಬಿಟ್ಬಿಡೋಣ, ಆಯಿತಾ.
ಇದರಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಫಸ್ಟ್ ನೀನು ನಂಬು. ಹೇಳು, ಹೌದು. ಫಸ್ಟ್ ನೀನು ನಂಬು. ಆಯ್ತಾ, ನಿನಗೇನು ಬೇಕು ಅದನ್ನ ನೀನು ನಂಬು. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಒಂದು ಸೂಪರ್ ಬೈಕ್ ವಿಷಯ ತೊಗೊಂಡೆ, ನಾನು ಸೂಪರ್ ಬೈಕ್ ಅಂತಲೇ ತೊಗೊತೀನಿ, ನನಗೆ ಬೇರೆ ವಿಷಯಗಳೆಲ್ಲ ತೊಗೊಳಲ್ಲ. ಆಯಿತಾ, ಈ ಸೂಪರ್ ಬೈಕ್ ಅಂತಲೇ ತೊಗೊತೀನಿ ಅಂತ ಹೇಳಿದ್ರೆ, ನಾನು ಸೂಪರ್ ಬೈಕ್ ತೊಗೊಬೇಕು ಅನ್ನೋದನ್ನು ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಆಸೆ ಇಟ್ಕೊಂಡಿದ್ದೀನಿ. ನಿನಗೆ ಗೊತ್ತಿರುವಂಗೆ ನನ್ನ ಫೇವ್ರೇಟ್ ಬೈಕು Z900. ಆಯಿತಾ, ಅದನ್ನು ತೊಗೊಬೇಕು ಅಂತ ತುಂಬ ವರ್ಷದಿಂದ ಆಸೆ ಐತೆ. ತಗೊಳ್ಳೋ ಯೋಗ್ಯತೆ ಇಲ್ಲದೆ ಇರ್ಬೋದು, ಅದು ಬೇರೆ ವಿಷಯ, ಬಟ್ ಆಸೆ ಐತೆ. ಈ ಆಸೆ ಏನಾದರೂ ನನಗೆ, ಆಯಿತಾ, ಒಂದು ವಾರನೂ ಉಳಿಲಿಲ್ಲ ಅಂತ ಹೇಳಿದ್ರೆ ಅದು ಸಿಕ್ಕೇನು ಪ್ರಯೋಜನ ನನಗೆ? ಆ ಆಸೆಗೆ ಏನು ತೂಕ ಬಂತು? ಆಸೆಗೆ ತೂಕನೇ ಇಲ್ಲ ಅನ್ನೋಂಗಾಗೋಯ್ತು. ವಿಶ್ವ ಗುರು ಅದು. ಆಯಿತಾ, ಅದು ಆಬ್ವಿಯಸ್ಲಿ ವಿಷಯ ಆಸೆನೇ. ಆಯಿತಾ, ನಾನು ಅತಿ ಆಸೆ ಅಂತಲೂ ಹೇಳಲ್ಲ, ಚೀಪ್ ಆಸೆ ಅಂತಲೂ ಹೇಳಲ್ಲ. ನನಗೆ ಇವಾಗ ಒಂದು ಚಾಕ್ಲೇಟ್ ತಿನ್ನಬೇಕು ಅಂತ ಅನಿಸ್ತೈತೆ ಅಂತ ಹೇಳಿದ್ರು ಅದು ಆಸೆನೇ. ಆಯಿತಾ, ಈಗ ಫಾರ್ ಎಕ್ಸಾಂಪಲ್ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತೈತೆ, 10 ನಿಮಿಷನೂ ಆ ಕ್ರೇವಿಂಗ್ ಇರಲಿಲ್ಲ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಅದು ಬೇಕಾಗಿಲ್ಲ. ಸುಮ್ಮನೆ ಏನೋ ಅನಿಸ್ತು, ಅಲ್ಲೇನೋ ಅಡ್ವರ್ಟೈಸ್ಮೆಂಟ್ ನೋಡಿದೆ ಅನಿಸ್ತು, ಒಂದು 10 ನಿಮಿಷ ಆದಮೇಲೆ ಬೇಡ ಅನಿಸ್ಬಿಡ್ತು. ನಾ ಬೇರೆ ಏನೋ ಜ್ಯೂಸ್ ಕುಡಿದೆ ಬೇಡ ಅನಿಸ್ಬಿಡ್ತು. ಈಗ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಚಾಕ್ಲೇಟ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಅಂದರೆ ಒಂದು ಡೀಪ್ ಮೈಂಡಲ್ಲಿ ಥಾಟ್ ಇತ್ತು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಸಂಜೆವರೆಗೂ ನನಗೆ ಆ ಚಾಕ್ಲೇಟ್ ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ. ತಿನ್ನೋವರೆಗೂ ಸಮಾಧಾನ ಆಗಲ್ಲ ಗುರು. ಆಯಿತಾ, ಈ ವಿಷಯ ಇದಕ್ಕೆ ಮುಂಚೆ ಹೇಳೋದ್ನಲ್ಲ ಕಾನ್ಸೆಪ್ಟ್ಗಳು, ಅದೆಲ್ಲದಕ್ಕೂ ಒಂದ್ಸಲ ಕನೆಕ್ಟ್ ಮಾಡಿ ನೋಡ್ತೀನಿ ಅಂತ ಹೇಳಿದ್ರೆ, ಮೇಯ್ನಾಗಿ ಬರೋದು ಬಿಲೀಫ್. ನಿನಗೆ ಏನು ಬೇಕೋ ಅದನ್ನು ನೀನು ಒಳಗಡೆ, ಎಷ್ಟು ಒಳಗಡೆ ಆಗುತ್ತೋ ಅಷ್ಟು ಒಳಗಡೆ ಊತಾಕ್ಬಿಡ್ಬೇಕು ಅಂದ್ರೆ ಆ ಥರ ಅಲ್ಲ, ನೆಡಬೇಕು, ಒಂದು ಬೀಜ ನೆಟ್ಟಂಗೆ. ಆಯಿತಾ, ಅಂದರೆ ಥಾಟ್ಗಳು ಬೀಜ ಇದ್ದಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಇವೆಲ್ಲ ನೋಡಿದ್ರೆ ಒಂದು ಆ್ಯಂಗಲಿಂದ ಕನೆಕ್ಟ್ ಆಗ್ತವೆ. ಈಗ ವಾಪಸ್ ಹೋಮಕ್ಕೆ ಬರೋಣ. ಸ್ಪಿರಿಚುವಲ್ ಆ್ಯಂಗಲ್ಲು, ನೀನು ಆಂಜನೇಯಂಗೆ ಮಾಡ್ತೀಯೋ ಅಥವಾ ಗಣಪತಿಗೆ ಮಾಡ್ತೀಯೋ, ಶಿವನಿಗೆ ಮಾಡ್ತೀಯೋ, ವಿಷ್ಣುಗೆ ಮಾಡ್ತೀಯೋ, ನೀನು ಯಾವ್ದಾರ ಪೂಜೆ ಮಾಡ್ತೀಯೋ, ಅಥವಾ ನೀನು ಹೋಗ್ಬಿಟ್ಟು ಬರೀ ಬೇಡ್ಕೊತಾ ಇದೆಯೋ ಅಥವಾ ವ್ರತ ಮಾಡ್ತಾ ಇದೆಯೋ, ಆಯಿತಾ, ಏನೇ ಆಗಲಿ ಎಲ್ಲ ವರ್ಕ್ ಆಗ್ತಾ ಇರೋದು ಈ ಆ್ಯಂಗಲಲ್ಲೇ. ಬ್ರೈನ್ ಒಳಗಿಂದ ಯೋಚನೆ ಮಾಡಿ, ನೀನು ನಂಬ್ತಾ ಇರೋದು ದೇವ್ರ ವರ ಕೊಡ್ತಾವನೆ ಅಂತ. ಆಯಿತಾ, ನಂಬಿ ಪರವಾಗಿಲ್ಲ, ನಾನು ನಂಬ್ತೀನಿ ದೇವ್ರನ್ನ, ನೀನು ನಂಬ್ತೀಯ ದೇವ್ರನ್ನ, ನಂಬು ಪರವಾಗಿಲ್ಲ. ಬಟ್ ಆ್ಯಕ್ಚುಲಿ ನನಗೆ ಸೂಪರ್ ಬೈಕ್ ಬೇಕು, ದೇವರೇ ನನಗೆ ಸೂಪರ್ ಬೈಕ್ ಹಾಕು ಹಿಂಗೆ ಮೇಲಿಂದ ಅಂತ ಹೇಳಿದ್ರೆ ಹಾಕಲ್ಲ. ಆಬ್ವಿಯಸ್ಲಿ ನಾನು ವರ್ಕ್ ಮಾಡಬೇಕು. ಇದಕ್ಕೆ ಫನಿ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದ್ಸಲ ಮೇ ಬಿ ನಿನ್ಗೆ ಹೇಳಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲ, ಜಸ್ಟ್ ಫನಿಯಾಗಿ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಈ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಈ ರಾತ್ರಿ ಹೊತ್ತು ಜಾಗರಣೆ ಮಾಡ್ತು ಅಂತ ಹೇಳಿದ್ರೆ ಶಿವ ಫುಲ್ ಖುಷಿಯಾಗಿ ಏನು ಬೇಕಾದ್ರೂ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟಿದ್ರು. ನನಗೆ 1-2 ದಿನಕ್ಕೆ ಮುಂಚೆ ಏನಾಗಿತ್ತು, ಶಬರಿ ಅಂತ ಹೇಳ್ಬಿಟ್ಟು ನನ್ನ ಕ್ಲಾಸ್ಮೇಟ್ ಇದ್ದ. ಆಯಿತಾ, ಅವನೇನು ಮಾಡಿದ್ದ, ಬೆಂಚಲ್ಲಿ ಜಾಗ ಸಾಲ್ತಾ ಇರಲಿಲ್ಲ. ಸರಿನಾ, ನಮ್ಮಪ್ಪ ಕಾರ್ಪೆಂಟ್ರು, ನಮ್ಮ ಅಪ್ಪಂಗೆ ಹೇಳ್ತು ಅಂತ ಹೇಳಿದ್ರೆ ಇಲ್ಲೇ ಕಾರ್ನರಲ್ಲಿ ಎಲ್ಲಾದರೂ ಒಂದು ಕಡೆ ಚೇರ್ ಹಾಕ್ಬಿಟ್ಟು ಕೊಡ್ತಾರೆ, ನಾನು ಕೆಳಗೆ ಕೂತ್ಕೊಳ್ಳಲ್ಲ ಮೇಲ್ಗಡೆ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೊಬಿಟ್ಟ. ಅಯ್ಯೋ, ನನಗೆ ಅದೇ 2ನೇ ಕ್ಲಾಸೋ 1ನೇ ಕ್ಲಾಸೋ ಇರಬೇಕು, ಅದೊಂಥರ ಫೀಲ್ ಅದು. ಆಯಿತಾ, ಚಿಕ್ಕ ವಯಸ್ಸು, ನನಗೆ ಈಗಲೂ ನೆನಪೈತೆ, ಯಾಕೆಂದರೆ ಅಂಥ ಉಚಿತನ ನಾನು ಮಾಡಿದ್ದು. ಹೋದೆ ರೂಪನಗರ ಶಿವನ ದೇವಸ್ಥಾನನೋ ಆಂಜನೇಯನ ದೇವಸ್ಥಾನನೋ, ಬಟ್ ಶಿವರಾತ್ರಿ ಹಬ್ಬ ಮಾಡ್ತಾಯಿದ್ರು ಅಲ್ಲಿ. ಅದೇನೋ ಹರಿಕಥೆ ಎಲ್ಲ ಹೇಳ್ಕೊಂಡು ಜಾಗರಣೆ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತಾಯಿದ್ರು. ಹೋದೆ, ಒಂದು 10-11 ಗಂಟೆವರೆಗೂ ಕಷ್ಟಪಟ್ಟಿದ್ದೆ. ಆಯಿತಾ, ಅಂದರೆ ನೀನು ಅಪ್ಪ ಬಂದಿರಲಿಲ್ಲ ಅವಾಗ, ಮೇ ಬಿ ಗಂಗಾವಮ್ಮನ ಜೊತೆ ಹೋಗಿದ್ದು. ಗಂಗಾವಮ್ಮ ಅಂತ ಹೇಳಿದ್ರೆ ನಮ್ಮ ನೇಬರ್. ಓಕೆ, ಅವ್ರ ಜೊತೆ ಹೋಗಿದ್ದು. ಅವರು ಕಷ್ಟಪಟ್ಟು ಹೆಂಗೋ 10-11 ಗಂಟೆವರೆಗೂ ಇದ್ರು. ನನಗೆ ಜನರಲಾಗಿ 9-9:30 ಮಲ್ಕೊಂಡು ಅಭ್ಯಾಸ ಆ ಟೈಮಲ್ಲಿ. ಆಯಿತಾ, ಮೇ ಬಿ ಸಿಲ್ಲಿಲಲ್ಲಿ ಯಾವುದೋ ಸೀರಿಯಲ್ ಬರ್ತಾ ಇತ್ತು ಅನ್ಸುತ್ತೆ, ಅದು ನೋಡಿದ ತಕ್ಷಣ ನಿದ್ದೆ ಮಾಡೋ ಅಭ್ಯಾಸ. ಆಯಿತಾ, ನನಗೆ ಮೈಂಡಲ್ಲಿ ಬಂತು, ನಾನು ಸೂಪರ್ ಮ್ಯಾನ್ ಅಥವಾ ಸ್ಪೈಡರ್ ಮ್ಯಾನ್ ಆಗಬೇಕು. ಸರಿನಾ, ಸೂಪರ್ ಮ್ಯಾನ್ ನನಗಿಷ್ಟ ಇಲ್ಲ. ಅಂದರೆ ಯಾರಿಗೇ ಆಗಲಿ ಒಂದು ಅಟ್ರಾಕ್ಷನ್ ಅಂತ ಇರುತ್ತೆ. ಈಗ ಬ್ಯಾಟ್ಮ್ಯಾನ್ ಕೆಲವ್ರಿಗೆ ಇಷ್ಟ, ಸೂಪರ್ ಮ್ಯಾನ್ ಕೆಲವ್ರಿಗೆ ಇಷ್ಟ, ನನಗೆ ಸ್ಪೈಡರ್ ಮ್ಯಾನ್ ಇಷ್ಟ. ಆ ಟೈಮಲ್ಲಿ ನಾನೇನು ಅನ್ಕೊಂಡೆ, ಅವನಿಗೆ ಸ್ಪೈಡರ್ ಕಚ್ಚಿತು, ಮೇ ಬಿ ಅದೇ ಸ್ಪೈಡರ್ನ ನಾನು ದೇವ್ರ ಹತ್ರ ಬೇಡ್ಕೊಂಡ್ರೆ ಅದೇ ಸ್ಪೈಡರ್ ಬಂದು ನನಗೆ ಕಚ್ಬೋದು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಂಡೆ ದೇವ್ರ ಹತ್ರ.
ಆಯಿತಾ. ದೇವರು ವರ ಕೊಡುತ್ತೆ ಅಂದ್ಬಿಟ್ಟು ತುಂಬ ಸ್ಟ್ರಾಂಗಾಗಿ ಬೇಡ್ಕೊಂಡೆ, ಬಟ್ ಕೊಡಲಿಲ್ಲ ದೇವರು. ಬೇಜಾರಾಗೋಯ್ತು. ನಾನೇನು ಅನ್ಕೊಂಡೆ, ನಾನು ನಿದ್ದೆ ಮಾಡ್ಬಿಟ್ನಲ್ಲ ದೇವ್ರಿಗೆ ಬೇಜಾರಾಗ್ಬಿಟ್ಟೈತೆ ಅಂತ ಅನ್ಕೊಂಡೆ. ಬಟ್ ಆ ವಿಷಯ ಇಲ್ಲೇನಕ್ಕೆ ತಗೊತಾ ಇದ್ದೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನಮ್ಮ ಆಸೆಗಳು ರಿಯಲಿಸ್ಟಿಕ್ ಆಗಿರಬೇಕು, ಅಂದರೆ ಅಚೀವಬಲ್ ಆಗಿರಬೇಕು. ನಾನು ಜಂಪ್ ಹೊಡೆದ್ರೆ ನಾನು ಇಲ್ಲಿಂದ 10 ಅಡಿಗೆ ಆರಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದಕ್ಕೆ ಯಾವುದಾದ್ರು ಡಿವೈಸ್ ರೆಡಿ ಮಾಡೋ ಬಗ್ಗೆ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ನಾನು ಅದನ್ನು ಮಾಡ್ಬೋದು, ಆಯಿತಾ. ಸುಮ್ಮನೆ ನಾನು ನಿಂತ್ಕೊಂಡೆ ಹಿಂಗೆ ಜಂಪ್ ಹೊಡೆದಿದ ತಕ್ಷಣ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಕಷ್ಟ. ಮೇ ಬಿ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ಬೋದೇನೋ. ರೊನಾಲ್ಡೋದೊಂದು ರೆಕಾರ್ಡ್ ಬ್ರೇಕಿಂಗ್, ರೆಕಾರ್ಡ್ ಸೆಟ್ ಮಾಡಿರೋ ಹೈಟ್ ಇದೆ ಫುಟ್ಬಾಲಲ್ಲಿ, ಜಂಪ್ ಹೊಡೆದು ಇದು ತಲೆಯಲ್ಲಿ ಬಾಲ್ ಟಚ್ ಮಾಡಿರೋದು. ಅದನ್ನು ಈಗಲೂ ಯಾರ ಕೈಲೂ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ, ಆಗಿಲ್ಲ, ಆಯಿತಾ. ಟ್ರೈ ಮಾಡಿದ್ದಾರೆ ಜನ, ಬಟ್ ಆಗಿಲ್ಲ. ಸೊ ಮೇ ಬಿ ಆಗ್ಬೋದೇನೋ. ಬಟ್ ಆಸೆಗಳು ರಿಯಲಿಸ್ಟಿಕ್ ಆಗಿರಬೇಕು. ಈಗ ವಾಪಸ್ ಫ್ಯಾಕ್ಟಿಗೆ ಬರೋಣ. ಅಂದರೆ ನಾನು ನೋಡ್ರೆ ಆ್ಯಂಗಲ್ಗೆ ಹೋಮದಲ್ಲಿ ಇನ್ನೊಂದು ಅದಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ, ಚೇಂಜ್ ಯುವರ್ ಸರ್ಕಲ್ ಟು ಚೇಂಜ್ ಯುವರ್ ಲೈಫ್ ಅಂತ ಒಂದು ವಿಷಯ ಐತೆ. ಇದು ಸ್ಕ್ರಾಲ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಮರ್ತೋಗ್ಬಿಡ್ತಾ ಇದ್ನೇನೋ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು 50 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಅನ್ಕೊತೀನಿ, ಸರಿನಾ. ಬಟ್ ನನಗೆ ಸಂಬಳ ಎಷ್ಟು, ಒಂದು 20,000 ಬರ್ತೈತೆ ಅಂತ ಅನ್ಕೊಳ್ಳೋಣ, ಸರಿನಾ. 50 ಲಕ್ಷ ಸಂಪಾದನೆ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು ಅನ್ನೋದು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ 50 ಲಕ್ಷ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಮೇ ಬಿ ನಾನು ತಿಂಗಳಲ್ಲಿ ಸಂಪಾದನೆ ಮಾಡ್ತಾ ಇದ್ರಲ್ಲಿ ಅರ್ಧ ಸೇವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ಏನೋ ಆಗ್ಬೋದೇನೋ. ಬಟ್ ನನ್ನ ಸರ್ಕಲ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಅವ್ರ ಯೋಚನೆಗಳು ನನ್ನ ಮೇಲೆ ಬೀಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಸರ್ಕಲಲ್ಲಿ ಯಾರಾದರೂ ಹೈ ಎಂಡ್ ಬೈಕ್ಗಳು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನನ್ನ ತಲೆ ಹೋಗೋದೇ ಹೈ ಎಂಡ್ ಬೈಕ್ಗಳ ಮೇಲೆ. ನನ್ನ ಸರ್ಕಲಲ್ಲಿ ಒಂದು 4 ಜನ ಏನು ಗುರು ಪೆಟ್ರೋಲ್ದ ರೇಟ್ ಜಾಸ್ತಿ ಆಗ್ಬಿಡೈತೆ, ಮೈಲೇಜ್ ಗಾಡಿ ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ. ನನಗೇನಕ್ಕೆ ಹೈ ಎಂಡ್ ಬೈಕ್ ಬೇಕು? ನಾನೇನು ಯಾವಾಗಲೂ 160, 170 ಅಂತೂ ಹೋಗಲ್ಲ. ರೋಡ್ ಅದನ್ನ ಅಲೋ ಮಾಡೋದು ಇಲ್ಲ. ಮ್ಯಾಕ್ಸಿಮಮ್ ಹೋದರೆ 90, 100 ಹೋಗ್ಬೋದೇನೋ, ಅದು ಒಂದು ಒಳ್ಳೆ ರೋಡ್ ಸಿಕ್ಕಿದಾಗ, ಆಯಿತಾ. ಇನ್ಫ್ಯಾಕ್ಟ್ ಹಂಗೂ ಯಾವ್ದಾರ ರೋಡ್ ಸಿಕ್ಕಿ ಯಾವುದ್ರಲ್ಲಾದರೂ ನಾನು 170, 180, 200 ಟಚ್ ಮಾಡಿದೆ ಅಂತಲೇ ಇಟ್ಕೋ, ಆಯಿತಾ. ನಾನು ಬೈಕ್ನ ಒಂದು 1000 ಕಿಲೋಮೀಟ್ರ್ ಓಡಿಸ್ತೀನಿ ಒಂದು ತಿಂಗಳಿಗೆ ಅಂತ ಇಟ್ಕೊಂಡ್ರು, ಅದರಲ್ಲಿ 170, 200ರಲ್ಲಿ ಎಷ್ಟು ಇದು ಓಡಿಸಿರ್ತೀನಿ? ಏನೋ ನಮ್ಮಮ್ಮ ಅಂದರೆ ಒಂದು 4 ಕಿಲೋಮೀಟ್ರ್ ಓಡಿಸಿರ್ತೀನ, ಮಿಕ್ಕಿದೆಲ್ಲ ಕಡಿಮೆನೇ. ಸೊ ನನಗದು ಅವಶ್ಯಕತೆ ಇಲ್ಲ. ಈ ಥರ ನಮ್ಮ ಸರ್ಕಲ್ ಹೇಳ್ತು ಅಂತ ಹೇಳಿದ್ರೆ ನಾವು ಅದನ್ನು ರಿಫ್ಲೆಕ್ಟ್ ಮಾಡ್ತೀವಿ. ಸೊ ಚೇಂಜ್ ಯುವರ್ ಸರ್ಕಲ್ ಟು ಚೇಂಜ್ ಯುವರ್ ಬಿಲೀಫ್ ಟು ಚೇಂಜ್ ಯುವರ್ ಲೈಫ್. ಕೊನೆಗೆ ಎಲ್ಲಿ ಬಂದು ಎಂಡ್ ಆಯಿತು ನೋಡೋದು. ಈಗ ಇಷ್ಟೊತ್ತು ಮಾತಾಡ್ರೆ ಎಲ್ಲ ವಿಷಯ ಬಂದು ಎಂಡ್ ಆಗ್ತಾ ಇರೋದೇ ಬಿಲೀಫ್ ಅನ್ನೋ ಒಂದು ವಿಷಯದಲ್ಲಿ. ಅಂದರೆ ನಂಬಿಕೆ, ನಾವು ಥಾಟಲ್ಲಿ, ಯೋಚನೆಯಲ್ಲಿ ಏನು ನಂಬುತ್ತಾ ಇದ್ದೀವಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಏನು ತುಂಬುತ್ತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗ್ತೈತೆ, ಆಯಿತಾ. ಇದು ಬುಕ್ ಆ್ಯಂಗಲಿಂದನಾದರೂ ತಗೋ, ಮ್ಯಾನಿಫೆಸ್ಟೇಷನ್ ಆ್ಯಂಗಲಿಂದನಾದರೂ ತಗೋ, ಯೂನಿವರ್ಸ್ ಆ್ಯಂಗಲಿಂದನಾದರೂ ತಗೋ, ಅಥವಾ ಸ್ಪಿರಿಚುಯಾಲಿಟಿ ಆ್ಯಂಗಲಿಂದನಾದರೂ ತಗೋ, ಅಥವಾ ದೇವರಿಗೆ ವ್ರತ ಮಾಡೋ ಆ್ಯಂಗಲಿಂದನಾದರೂ ತಗೋ, ಅಥವಾ ಸುಮ್ಮನೆ ಕೇಳ್ಕೊಳ್ಳೋ ಆ್ಯಂಗಲಿಂದನಾದರೂ ತಗೋ, ಅಥವಾ ಹೋಮ ಮಾಡೋ ಆ್ಯಂಗಲಿಂದನಾದರೂ ತಗೋ. ಅಯ್ಯೋ, ಮಂತ್ರ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನಾನು, ಚೀಪಾಡ, ಆಯಿತಾ. ಹೆಂಗೆ ತಗೊಂಡ್ರು ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ನಂಬಿಕೆ ಮುಖ್ಯ. ಈಗ ಸಮ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ನಾನು ಹೋಮದಲ್ಲಿ ನೋಡಿದಂಥದ್ದು, ಅಂದರೆ ನಾನು ಕನೆಕ್ಟ್ ಮಾಡಿದೆ ಡಾಟ್ಸ್ನ ಅಂತ ಹೇಳಿದ್ನಲ್ಲ, ಅದನ್ನು ತಗೊಳ್ಳೋಣ. ಹೋಮ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಸಂಕಲ್ಪ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ದೋಷ ಇದೆ, ನನಗೆ ಮದುವೆ ಆಗ್ತಾ ಇಲ್ಲ. ಸಂಕಲ್ಪದಲ್ಲಿ ಏನು ಮಾಡ್ಕೊತೀವಿ ನಾವು? ಹೋಮ ಮಾಡಿಸ್ತಾ ಇರೋದೇನಕ್ಕೆ? ನನಗೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ಸಂಕಲ್ಪ ಏನು ಮಾಡ್ತೀನಿ, ನಾನು ಮದುವೆ ಆಗಬೇಕು ಅನ್ನೋದನ್ನು ಬಿಲೀಫ್ ತುಂಬ್ಕೊತೀನಿ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನಾನೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಬರೀ ಟೀ ಅಂಗಡಿ ಬಾರು ಅಂತ ಸುತ್ತಾ ಇದ್ರೆ ಅಲ್ಲಿ ಯಾರು ಹುಡುಗಿರು ಬರಲ್ಲ, ಆಯಿತಾ. ಹುಡುಗಿರಿಗೆ ನಾನು ಇಷ್ಟನೂ ಆಗಲ್ಲ, ಅರ್ಥ ಆಗ್ತದಲ್ವಾ. ನಾನು ದೇವಸ್ಥಾನ ಅದು ಇದು ಅಂತ ಸುತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನೋ ಒಂದು ನಡೆಯುತ್ತೆ. ಅಥವಾ ನಾನು ಹೇಳಿದ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಲೈಕ್ ಏನು ಹೇಳೋಕೆ ಹೊರಟೆ ಅಂತ ಹೇಳಿದ್ರೆ, ನನ್ನ ಥಾಟ್ ಎಲ್ಲಿ ಕೂತ್ಕೊಳ್ಳುತ್ತೋ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ಮೀನ್ ಮಾಡೋಕೆ ಹೊರಟೆ, ಸರಿನಾ.
ಈಗ ಸಂಕಲ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವು ಸಂಕಲ್ಪ ಮಾಡ್ಕೊತೀವಿ, ನಮ್ಗೆ ಏನು ಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಮದುವೆ ಆಗೋದು ಅನ್ನೋದನ್ನು ತೆಗೆದುಬಿಡೋಣ, ಅದು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೇ ಬಿ ಸೈಟ್ ತೊಗೊಳ್ಳೋದು ಅಥವಾ ಮನೆ ಕಟ್ಟೋದು ಅನ್ನೋದು ಒಂದು ತೊಗೊಳ್ಳೋಣ ಬಿಸ್ನೆಸ್ ಕರೆಕ್ಟಾಗಿ. ದೊಡ್ಡದಾಗಿ ಬೆಳೆಯೋದು. ಇಲ್ಲ, ನಾನು ಎಕ್ಸಾಂಪಲ್ ತಗೊಂಡೆ, ಬಿಸ್ನೆಸ್ ಆದ್ರೂ ತಗೋ ಅಥವಾ ಮನೆ ಕಟ್ಟೋದು ಅಂತನಾದ್ರು ತಗೋ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾನು ಎಲ್ಲಾರ ಹೋಗಲಿ, ಆಯಿತಾ, ನನ್ನ ಥಾಟಲ್ಲಿ ನನಗೆ ಮನೆ 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 ಅಂತ ಬಂತು ಅಂತ ಹೇಳಿದ್ರೆ ಬೇರೆ ಯಾವುದನ್ನು ನಾನು ನೋಡಲ್ಲ, ಇಷ್ಟೇ ನಾನು ನೋಡೋದು. ಒಂಥರ ಈಗ ರೇಸ್ ಬೈಕು ಮತ್ತು ಪೈಲಟ್ಗಳು ಅಂತ, ಪೈಲಟ್ಗಳ ಸೈಕಾಲಜಿ ಅಂತ ಐತೆ, ಆಯಿತಾ. ನಿನಗೆ ಯಾವ್ದಾದ್ರು ಆಬ್ಸ್ಟಕಲ್ ಕಾಣಿಸ್ತಾ ಐತೆ ಅಂತ ಹೇಳಿದ್ರೆ ಆ ಆಬ್ಸ್ಟಕಲ್ ಹೊಡಿಬೇಡ 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 ಅಂತ ಹೇಳಿದ್ರೆ ಹೋಗ ಆಬ್ಸ್ಟಕಲ್ಗೆ ಗುದ್ದಬೇಡ ಅಂತ ಹೇಳಿದ್ರೆ ಗುದ್ದದೇ ಜಾಸ್ತಿ ಪಾಸಿಬಿಲಿಟೀಸ್ ಇರೋದು ಅಂತ ಹೇಳ್ಬಿಟ್ಟು. ಹಂಗೆ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೋಗ್ಬಿಟ್ಟು ಅಲ್ಲಿ ಇವಾಗ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ, ಆಯಿತಾ. ನನಗೆ ಮಸಾಲೆ ವಡೆ ಬೇಡ, ಉದ್ದಿನ ವಡೆ ಬೇಡ ಅಂತ ಅನ್ಕೋತಾ ಇದ್ರೆ ಹೆಂಗಾರ ಪರವಾಗಿಲ್ಲ ಒಂಚೂರಾರ ತಿನ್ಬಿಡೋಣ ಅಂತ ಅನ್ಸುತ್ತೆ, ಆಯಿತಾ. ಈಗ ನಾನೇನಾದರೂ ಹುಡ್ಕಕ್ಕೆ ಇವತ್ತು ನಾನು ಪೊಮೊಗ್ರಾನೇಟ್ ತಿನ್ನಲ್ಲ ಅಥವಾ ಸೌತೆಕಾಯಿ ತಿನ್ನಲ್ಲ ಅಂತ ಏನಾದರೂ ಅಂದ್ಕೊಂಡ್ರೆ, ಆಯಿತಾ, ಈ ಹೆಲ್ದಿ ಫುಡ್ಡಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿರ್ತೀನಿ, ಇದಕ್ಕೆ ಈ ಸೈಡ್ಗೆ ಹೋಗಿರಲ್ಲ ನಾನು, ಸರಿನಾ. ಸೊ ಆಬ್ವಿಯಸ್ಲಿ ಸಂಕಲ್ಪ ಮಾಡ್ಕೊಳ್ಳೋದು ಆ ಡೀಪ್ ಬಿಲೀಫ್ನ ಒಳಗಡೆ ತುಂಬ್ತಾ ಇದೆ, ಸರಿನಾ. ನೆಕ್ಸ್ಟ್ ಬರೋದೇ ಮಂತ್ರ ಚಾಂಟಿಂಗ್. ಅಂದರೆ ಮಂತ್ರಗಳು ಹೇಳ್ತಾರಲ್ಲ, ಇದನ್ನು ನಾನು ಏನಕ್ಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಯೂಟಿಫುಲ್ ವಿಷಯ ಇದೆ ಅದರಲ್ಲಿ, ಆಯಿತಾ. ನಾನು ಸ್ಪಿರಿಚುವಲ್ ಪರ್ಸನ್ ಅಂತ ಖಂಡಿತ ಹೇಳ್ತಾ ಇಲ್ಲ. ಬರೀ ಮಂತ್ರ ಚಾಂಟಿಂಗಾರ ಆಗಲಿ ಅಥವಾ ಕೆಲವೊಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಸೌಂಡ್ಗಳು ಬರುತ್ತೆ, 438 437 ಫ್ರೀಕ್ವೆನ್ಸಿ ಸೌಂಡ್ ಅಂತಲೂ ಏನೋ ಒಂದಿದೆ, ಬೈನ್ಯೂರಲ್ ಬೀಟ್ಸ್ ಅಂತ ಕೆಲವೊಂದೇನೋ ಬರುತ್ತೆ, ಆಯಿತಾ. ಅದು ಯೂಟ್ಯೂಬಲ್ಲಿ ಸಿಗುತ್ತೆ, ಹವರ್ಗಟ್ಟಲೆ ಇರುತ್ತೆ ಆ ವಿಡಿಯೋಗಳು. ಮೇ ಬಿ ಅದನ್ನು ಕೇಳಿದಾಗ ಬ್ರೈನ್ ಕಾಮ್ ಆಗೋದಿರ್ಬೋದು ಅಥವಾ ಫೋಕಸ್ ಜಾಸ್ತಿ ಆಗೋದಿರ್ಬೋದು, ಇದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಆಗ್ತಾ ಇದೆ ಅಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ರಿಸರ್ಚ್ ಇನ್ ದ ಸೆನ್ಸ್ ನಾನೇನು ಹೋಗ್ಬಿಟ್ಟು ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಅನಾಟಮಿಕಲಿ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ಈ ಆನ್ಲೈನಲ್ಲಿ ಅವೈಲಬಿಲಿಟಿ ಇರುವಂತಹ ಬುಕ್ಸ್ ಆಗಿರಲಿ ಅಥವಾ ವೆಬ್ಸೈಟ್ ಆಗಿರಲಿ, ಆರ್ಟಿಕಲ್ಸ್ ಆಗಿರಲಿ, ಈ ಥರ ವಿಷಯದಲ್ಲಿ ನೋಡಿದಾಗ ನನಗೆ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಬ್ರೈನಿಗೆ 2 ಸ್ಟೇಟು, ಒಂದು ಬೀಟಾ ಸ್ಟೇಟು, ಇನ್ನೊಂದು ಆಲ್ಫಾ ಸ್ಟೇಟು. ಮೋಸ್ಟ್ ಪ್ರಾಬಬ್ಲಿ ಬೀಟಾ ಸ್ಟೇಟು 30 ಹರ್ಟ್ಸಿಂದ 13 ಹರ್ಟ್ಸ್ವರೆಗೂ ಇರಬೇಕು. 13 ಹರ್ಟ್ಸ್ಗಿಂತ ಒಂಚೂರು ಕೆಳಗಡೆ ಆಲ್ಫಾ ಸ್ಟೇಟ್ ಇರಬೇಕು, ಆಯಿತಾ. ಈ ಬೀಟಾ ಸ್ಟೇಟಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 30 ಹರ್ಟ್ಸ್ 13ಇಂದ 13-30 ಹರ್ಟ್ಸ್ ರೇಂಜಲ್ಲಿದೆ. ಅದರಲ್ಲಿ ನಮ್ಮ ಕಾನ್ಷಿಯಸ್ ಥಿಂಕಿಂಗ್ ಇದೆ, ಆಯಿತಾ. ನಮ್ಮ ಡೇ ಟು ಡೇ ಲೈಫು ವರ್ಕ್ ಆಗಿರ್ಬೋದು, ಆ್ಯಕ್ಟಿವ್ನೆಸ್ ಆಗಿರ್ಬೋದು, ಅಲರ್ಟ್ನೆಸ್ ಆಗಿರ್ಬೋದು, ಎಲ್ಲ ಇದೆ. ಬಟ್ ಆಲ್ಫಾ ಸ್ಟೇಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೋಕಸ್ ಒಂದು ವಿಷಯ. ಆಬ್ವಿಯಸ್ಲಿ ಅಲರ್ಟ್ ಆಗಿರ್ತೀವಿ, ಅಲರ್ಟ್ ಆಗಿರಲ್ಲ, ಅಕ್ಕಪಕ್ಕ ನಡೆಯೋದು ಗೊತ್ತಾಗಲ್ಲ ಅಂತೆಲ್ಲ ಏನಲ್ಲ, ಬಟ್ ಫೋಕಸ್ ಇರ್ತೀವಿ, ಆಯಿತಾ. ಇದು ಆಲ್ಫಾ ಸ್ಟೇಟು. ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ವಿಷಯ ಇಂಪಾರ್ಟೆಂಟಾಗಿ ಓದ್ತಾ ಇದ್ದೀನಿ ಅಂತ ಹೇಳಿದಾಗ ನೀನೇನೇ ಮಾತಾಡಿದ್ರು ಪಕ್ಕದಲ್ಲಿ ಬಂದು ಕಾಫಿ ತೊಗೊಂಬಂದಿಟ್ಟಿದ್ರು ನನಗೆ ಗೊತ್ತಾಗಿರಲ್ಲ, ಆಯಿತಾ. ಮೇ ಬಿ ನಾನು ಆ ಟೈಮಲ್ಲಿ ಆಲ್ಫಾ ಸ್ಟೇಟ್ಗೆ ಹೋಗಿದ್ದೀನಿ ಅಂತ ಅರ್ಥ, ಆಯಿತಾ. ಗೊತ್ತಿಲ್ಲ ನನಗೆ. ನೀನು ಬಂದು ನನ್ನ ಪಕ್ಕದಲ್ಲಿ ನೀನು ಏನೇ ಮಾತಾಡು, ಜೋರಾಗೇ ಕಿರ್ಚು, ನೀನು ನನಗೆ ಬೈಯಿ, ಗೊತ್ತಾಗಲ್ಲ ನನಗೆ. ನೀನು ಬಂದು ನನ್ನ ಡಿಸ್ಟರ್ಬ್ ಮಾಡಿ, ಆಯಿತಾ, ನಾನು ವಾಪಸ್ ಬೀಟಾ ಸ್ಟೇಟಿಗೆ ಬಂದಾದ್ಮೇಲಿಂದನೇ ನಿನಗೆ ನನಗೆ ನೀನು ಹೇಳೋದು ಅರ್ಥ ಆಗೋದು, ಆಯಿತಾ. ಈ ಥರ ಒಂದಿದೆ. ಸೊ ಇದರಲ್ಲಿ ನಾನು ಸರ್ಚ್ ಮಾಡ್ದಂಗೆ ರಿಸರ್ಚ್ ನಡೆದೈತಾ ಅಂತ ಹೇಳಿದ್ರೆ ಇಲ್ಲ, ಬಟ್ ತುಂಬ ಜನ ಬಿಲೀವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಸೈನ್ಸ್ ಡೇಟಾ ಇರ್ಬೋದೇನೋ, ಮೇ ಬಿ, ನನಗೆ ಗೊತ್ತಿಲ್ಲ. ಬಟ್ ಮಂತ್ರ ಪಠನೆ ನಾವು ಜೋರಾಗಿ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಅದು ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಮಂತ್ರನ ರಿದಮಲ್ಲಿ ಹೇಳ್ತೀವಿ ಗೊತ್ತಾ, ಆ ರಿದಮ್ಮು ನಮ್ಮ ಬ್ರೈನ್ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗಿ, ಆಯಿತಾ, ಆ ರಿದಮ್ ನಮಗೆ ಕ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು 108 ಸಲ ಮಂತ್ರ ಹೇಳ್ತೀವಿ ಅಂತ ಹೇಳಿದ್ರೆ ರಿದಮ್ ಏನಿದೆ, ಆಯಿತಾ, ಮೊದಲನೇ ಸಲ ಏನು ಹೇಳಿರ್ತೀವಿ ಆಲ್ಮೋಸ್ಟ್ ಸೇಮ್, ಎರಡನೇ ಸಲ 90ನೇ ಸಲ 80ನೇ ಸಲ ಎಲ್ಲ ಹಂಗೆ ಹೇಳ್ಕೊಂಡು ಹೋಗಿರ್ತೀವಿ. ಅದೊಂದು ರಿದಮ್ ವರ್ಕ್ ಆಗುತ್ತೆ. ಸೊ ಇದೇನಾಗ್ತಾ ಇದೆ, ಮಂತ್ರ ಪಠನೆ ನಡಿಬೇಕಾದ್ರೆ ನಮ್ಮ ಬ್ರೈನು ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಹೋಗುತ್ತೆ, ಆಯಿತಾ. ಒಂದು ಕಡೆ ಅದು ಹೋಮದಲ್ಲಿ ಆಗ್ತಾ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ಆಗ್ಬೋದು, ಇದು ನನ್ನ ಥಾಟ್,
ನಾನು ಖಂಡಿತ ಹೇಳ್ತಲ್ಲ ಇದು ಯಾವುದೋ ಬುಕ್ಕಲ್ಲಿ ಬರ್ದೈತೆ ಅಂತ ಹೇಳ್ಬಿಟ್ಟು, ಇದು ನಾನು ಅಬ್ಸರ್ವ್ ಮಾಡಿರುವಂಥ ಥಾಟ್ ಇದು. ಸರಿನಾ? ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಮಂತ್ರ ಪಠನೆ ಸರಿ. ಈ ಬೆಂಕಿ ಏನಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ಬ್ಯೂಟಿಫುಲ್ ವಿಷಯ ಇದೆ, ತೋರಿಸ್ತೀನಿ ತಡಿ ಒಂದು ನಿಮಿಷ ಇರು. ಬೆಂಕಿ ಏನಕ್ಕೆ ಅಂತ ಹೇಳಿದ್ರೆ ಸೈಕಾಲಜಿಯಲ್ಲಿ ಒಂದು ವಿಷಯ ಇದೆ. ಆ ವಿಷಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿನಗೆ ಫೋಕಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಒಂದು ಕ್ಯಾಂಡಲ್ ಇಟ್ಕೋ, ಆ ಕ್ಯಾಂಡಲ್ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡು. ಸ್ವಲ್ಪ ಹೊತ್ತು ಇನ್ ದ ಸೆನ್ಸ್ ನೀನು 10 ನಿಮಿಷ ಮಾಡ್ಬೋದು, ಅರ್ಧ ಗಂಟೆ ಮಾಡ್ಬೋದು, 40 ನಿಮಿಷ ಮಾಡ್ಬೋದು, ಅದು ನಿನ್ನಿಷ್ಟ. ನಿನ್ನ ಕೆಪಾಸಿಟಿ ಏನೈತೆ ಅದ್ರ ಮೇಲೆ ಡಿಪೆಂಡು, ಆಯಿತಾ? ಬಟ್ ಅಬ್ಸರ್ವ್ ಮಾಡು. ಅದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ, ನಿನಗೆ ಮಂಕಿ ಮೈಂಡ್ ಏನಿರುತ್ತೆ, ಮಂಕಿ ಮೈಂಡ್ ಅಂತ ಹೇಳಿದ್ರೆ ನಿನಗೆ ಅಂದರೆ ಎಲ್ರಿಗೂ ಇರುತ್ತೆ ಮಂಕಿ ಮೈಂಡು. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ಬಟ್ ಬೇರೆ ಯಾವುದೋ ಥಾಟ್ಗಳು ಓಡ್ತಾ ಇರುತ್ತೆ. ಈ ಕಡೆ ನಾನು ಊಟಕ್ಕೆ ಏನು ತಿನ್ನಬೇಕು ಅನ್ನೋದು ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೋದು, ನೆನ್ನೆ ಏನು ತಿಂದೆ ಅನ್ನೋದು ಯೋಚನೆ ಮಾಡ್ತಾ ಇರ್ಬೋದು, ನಾನು ಬೆಳಗ್ಗೆ ತಿಂಡಿ ಮಾಡಿಲ್ಲ 11 ಗಂಟೆ ಆಯಿತು ಇನ್ನೂ ಏನು ತಿಂದಿಲ್ಲ ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ಬೋದು, ಆಯಿತಾ? ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನನ್ನ 1000 ಥಾಟ್ಗಳು ಓಡ್ತಾ ಇರುತ್ತೆ. ಬಟ್ ಆ ಫೋಕಸ್ನ ಇಂಪ್ರೂವ್ ಮಾಡಿಕೊಂಡಾಗ ಇನ್ನೊಂದು ಮಾತು ಹೇಳ್ತಾರೆ, ಮೇ ಬಿ ಈ ಜಾಗದಲ್ಲಿ ನಾನು ಅದನ್ನು ಹೇಳಬೇಕು. ನೀನು ಫೋಕಸ್ ಇಲ್ಲದೆ 7 ಗಂಟೆ ಒಂದು ವಿಷಯ ಮಾಡೋದು ಒಂದೇ, ಫೋಕಸ್ಸಿಂದ 1 ಅವರ್ ಮಾಡೋದು ಒಂದೇ, ಅಥವಾ 10 ಗಂಟೆ ಮಾಡೋದ್ರಲ್ಲಿ 1 ಅವರ್ ಮಾಡೋದು ಒಂದೇ. ಕೆಲವು ಸಲ ತುಂಬ ವಿಷಯಗಳು ತಿಂಗಳಾನ್ಗಟ್ಲೆ ತೊಗೊಳ್ಳೋದು ಒಂದೇ ದಿನದಲ್ಲಿ ಮುಗಿದೋಗ್ಬಿಡುತ್ತೆ ಫೋಕಸ್ಸಿಂದ ಮಾಡಿದಾಗ, ಆಯಿತಾ? ಅದು ಎಷ್ಟು ಫೋಕಸ್ ಆಗಿ ನೀನು ಎಷ್ಟು ಪ್ರೊಡಕ್ಟಿವಿಟಿಯಾಗಿ ಮಾಡ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಫೋಕಸ್ ಅನ್ನೋ ವಿಷಯ ಇಲ್ಲಿ ಬಂತು. ಬೆಂಕಿ ನೋಡ್ತಾ ಇರಬೇಕಾದ್ರೆ ಫೋಕಸ್ ಇಂಪ್ರೂವ್ ಆಗ್ತಾ ಇದೆ, ಓಕೆನಾ? ಈಗ ಕಡ್ಡಿ ಹಾಕ್ತೀವಿ, ಸ್ಪೆಸಿಫಿಕ್ ಕಡ್ಡಿಗಳನ್ನ ಯಾಕೆ ಹಾಕ್ತೀವಿ ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ವಿಷಯ ಏನಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಅರೋಮಾ ಥೆರಪಿ ಅಂತ ಒಂದು ವಿಷಯ ಇದೆ. ಅದು ಆ್ಯಕ್ಚುಲಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ಗೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಅಥವಾ ಕೆಲವೊಂದು ಹರ್ಬ್ಸ್ ಅಂತಾನೆ ಅನ್ಕೋ, ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಎಲ್ಲೋ ಒಂದು ಕಡೆ ವಿಡಿಯೋಲಿ ನೀನೇ ತೋರಿಸಿದ್ದೆ, ನನಗೆ ನೆನಪುವುದು, ಲವಂಗದ ಎಲೆ ಸುಟ್ಟಾಕಿ ನಿಮಗೆ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನೀವು ಪಕ್ಕದಲ್ಲೇ ಕೂತ್ಕೊಂಡು ಸುಡಬೇಕು, ನೀವು ದೂರ ಸುಟ್ಬಿಟ್ಟೆಲ್ಲ ದೂರ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಹೆಂಗೆ ವರ್ಕ್ ಆಗ್ತಾ ಇದೆ? ನನಗೆ ಈ ಅರೋಮಾ ಥೆರಪಿಯಲ್ಲಿ ಕೆಲವೊಂದು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಸ್ಪೆಸಿಫಿಕ್ ಹರ್ಬ್ಸ್, ಸೈಂಟಿಫಿಕ್ ಕ್ಲೈಮ್ಸ್ ಇದೆ, ಪ್ರೂಫ್ಸ್ ಇಲ್ಲ, ಆಯಿತಾ? ಪ್ರೂವನ್ ಕಾನ್ಸೆಪ್ಟ್ ಇದುವರೆಗೂ ಯಾರೂ ಮಾಡಿಲ್ಲ, ಮೇ ಬಿ ನನಗೆ ಸಿಗಲಿಲ್ವೋ ಏನೋ ಗೊತ್ತಿಲ್ಲ, ಆಯಿತಾ? ಬಟ್ ಕ್ಲೈಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಅಗರ್ವುಡ್ ಆಗಿರ್ಬೋದು, ಕೆಲವೊಂದು ಕಡೆ ಗಂಧದ ಕಡ್ಡಿ ಹಚ್ಬಿಟ್ಟಿರ್ತಾರೆ ಬೆಳಗ್ಗೆ ಇದರಲ್ಲಿ, ಆಯಿತಾ? ಆ ಸ್ಮೆಲ್ಲು ನಮಗೆ ಕಾಮ್ ಫೀಲ್ ಕೊಡ್ತಾ ಇರುತ್ತೆ. ಈಗ ಗಬ್ಬು ಹೊಡಿತಾ ಇತ್ತು ಅಂತ ಹೇಳಿದ್ರೆ ಛೀ ಇವತ್ತು ದಿನನೇ ವೇಸ್ಟ್ ಅನ್ನೋ ಲೆವೆಲ್ಗೆ ಇರುತ್ತೆ, ಆಯಿತಾ? ಬೆಳಗ್ಗೆ ಎದ್ದು ಗಂಧದ ಕಡ್ಡಿ ಹಚ್ಬಿಟ್ಟು ಒಂದು ಫೀಲ್ ತೊಗೊಂಡಾಗ ಅದೊಂದಿದೆ. ಕರ್ಪೂರದ ಸ್ಮೆಲ್ಲು ಒಂದು ಅರೋಮಾ ಥೆರಪಿ ಥರ ವರ್ಕ್ ಆಗುತ್ತೆ, ಆಯಿತಾ? ಇವೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವಿಷಯಗಳು, ಇಲ್ಲೊಂದು ಬ್ಯೂಟಿಫುಲ್ ವಿಷಯ ಇದೆ, ತೋರಿಸ್ತೀನಿ ತಡಿ. ಸಾಂಬ್ರಾಣಿ ಸ್ಟ್ರೆಸ್ ರೆಡ್ಯೂಸ್ ಮಾಡಿ ಕ್ಲಾರಿಟಿ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಪ್ರೂವನ್ ಕಾನ್ಸೆಪ್ಟ್ ಇಲ್ಲ, ನಂಬಿಕೆ ಇದೆ. ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಯಾವುದು ಪ್ರೂವನ್ ಕಾನ್ಸೆಪ್ಟ್ಗಳಲ್ಲ, ನಂಬಿಕೆ, ಆಯಿತಾ? ತುಳಸಿ, ಆಯಿತಾ, ರೆಡ್ಯೂಸಸ್ ಕಾರ್ಟಿಸಾಲ್, ಇಂಪ್ರೂವ್ಸ್ ಮೆಂಟಲ್ ಬ್ಯಾಲೆನ್ಸ್ ಅಂತ ಇದೆ, ಸರಿನಾ? ಅಂದರೆ ಮೆಂಟಲ್ ಬ್ಯಾಲೆನ್ಸ್ ಇಂಪ್ರೂವ್ ಮಾಡುತ್ತೆ. ಕಾರ್ಟಿಸಾಲ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕು ಆಗಿಲ್ಲ ಸದ್ಯಕ್ಕೆ. ನಾನು ಹೇಳ್ತಾರೆ ಕಾನ್ಸೆಪ್ಟ್ ಒಳಗಡೆ ಹೋಗ್ತೀನಿ, ಡೀಪಾಗಿ ಹೋಗೋದು ಬೇಡ. ಸ್ಯಾಂಡಲ್ವುಡ್ ಆಗಿರ್ಬೋದು, ಕ್ಯಾಂಫರ್ ಆಗಿರ್ಬೋದು, ಒಂದು ಫೋಕಸ್ ಇನ್ಕ್ರೀಸ್ ಮಾಡುತ್ತೆ, ಒಂದು ಅಲರ್ಟ್ನೆಸ್ ಇನ್ಕ್ರೀಸ್ ಮಾಡುತ್ತೆ. ಕ್ಲಿಯರ್ಸ್ ನೆಗೆಟಿವ್ ಎನರ್ಜಿ ಅಂತ ಒಂದು ಐತೆ ಕರ್ಪೂರದಕ್ಕೆ. ಆ ನೆಗೆಟಿವ್ ಎನರ್ಜಿ ಸೈಡಿಗೆ ಬಿಸಾಕೋಣ, ನಮಗೆ ಬೇಕಾಗಿಲ್ಲ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಸೈಂಟಿಫಿಕಲಿ ಏನು ನಡೀತೈತೆ ಅದಷ್ಟೇ ನಾವು ನೋಡ್ತಾ ಇರೋದು, ಸರಿನಾ? ಇನ್ನೂ ಕೆಲವೊಂದು ಕಡ್ಡಿಗಳು ಯೂಸ್ ಮಾಡ್ತಾರೆ. ಇದೆಲ್ಲ ಏನಾಗ್ತದೆ, ಈ ರೋಸ್ಮೆರಿಗೂ ಕೆಲವೊಂದು ವಿಷಯ ಇದೆ, ಬಟ್ ಅದನ್ನು ಹೋಮದಲ್ಲಿ ಯೂಸ್ ಮಾಡಲ್ಲ, ಬಟ್ ಅದನ್ನು ಮೈಂಡ್ ಕಾಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಈಗ ಅದನ್ನು ತೊಗೊತೀನಿ ಅಂತ ಹೇಳಿದ್ರೆ, ನಾವು ಯೂಸ್ ಮಾಡ್ತಾರೋ ಪ್ರತಿ ಕಡ್ಡಿಯಿಂದ ಬರುವಂಥ ಹೊಗೆ ನಮ್ಮ ಬ್ರೈನನ್ನು ಕಾಮ್ ಮಾಡ್ತಾ ಇರುತ್ತೆ,
ಹ್ಮ್ ಸರಿನಾ? ಹೋಮದಲ್ಲಿ ಹಾಕಿರುವಂತ ಕಡ್ಡಿಗಳು. ಆಯಿತಾ? ಹ್ಮ್ ನಮ್ಮ ಬ್ರೈನನ್ನು ಕಾಮ್ ಮಾಡ್ತಾ ಇರುತ್ತೆ. ಹ್ಮ್ ಅದಕ್ಕೆ ಅದು ಮಾಡುವಂಥ ಕೆಪಾಸಿಟಿ ಇದೆ. ಅಂದರೆ ಎಲ್ಲ ಕಡ್ಡಿಗೂ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಕೆಲವೊಂದಕ್ಕೆ ಇದೆ. ಅದರಲ್ಲಿ ಹೋಮದಲ್ಲಿ ಯೂಸ್ ಮಾಡೋ ಕಡ್ಡಿಗಳಿಗೆ ಏನೇನಿದೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಾನು ಹುಡುಕಿದಷ್ಟು ಅದು ನನಗೆ ಅಷ್ಟೊಂದು ಡೀಪಾಗಿ ಸಿಗಲೂ ಇಲ್ಲ. ಈಗ ಒಂದು ಬೆಂಕಿ ಹ್ಮ್ ಮಂಕಿ ಮೈಂಡ್ ಕಂಟ್ರೋಲ್ ಮಾಡ್ತಾ ಇದೆ, ಹ್ಮ್ ಆಯಿತಾ? ಒಂದು ಇದು ಮೈಂಡ್ ಕಾಮ್ ಮಾಡ್ತಾ ಇದೆ, ಹೊಗೆ, ಹ್ಮ್ ಆಯಿತಾ? ಇನ್ನೊಂದು ಮಂತ್ರ, ಅದು ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹೌದು. ಇದು ಮೂರನ್ನೂ ಕಂಬೈನ್ ಮಾಡಿದಾಗ ಒಂದು ಡೀಪ್ ಡೌನಲ್ಲಿ ಒಂದು ಥಾಟ್ ಒಳಗಡೆ ಇಳೀತಾ ಇದೆ, ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಹ್ಮ್ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಡೀಪ್ ಡೌನ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಒಂದು ಒಳ್ಳೆ ಬೀಜ ಹಾಕ್ಬಿಟ್ಟು ನೆಡ್ತಾ ಇದ್ದೀನಿ ನಾನು, ಹ್ಮ್ ಸರಿನಾ? ನನಗೆ ಆಬ್ವಿಯಸ್ಲಿ ಇನ್ನೊಂದು 6 ತಿಂಗಳಿಗೆ ಮನೆ ಕಟ್ಟೋದು ಬಿಟ್ಟು ಬೇರೆ ಏನು ಥಾಟ್ಗಳೇ ಬರಲ್ಲ. ಮನೆ ಕಟ್ಬಿಟ್ಟು ಆಮೇಲೆ ನೋಡ್ಕೊತೀನಿ ಬಿಡ್ಲಾ ಅನ್ನೋಂಗಾಯ್ತದೆ, ಹಾ, ಬೇರೆ ಯಾವ್ದಾದ್ರು ಬಂತು ಅಂತ ಹೇಳಿದ್ರೆ, ಹೌದು. ಸರಿನಾ? ಸೊ ಈ ಅರೋಮಾ ಥೆರಪಿಯಲ್ಲಿ ನಾನು ಇನ್ನೊಂದು ವಿಷಯ ನನಗೊಂದು ಡೌಟ್ ಬಂತು. ಸಿಗರೇಟ್ ಹೊಡೆಯೋದ್ರಿಂದ ಕಾಮ್ನೆಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಷಯ ಇದೆ. ಸೈಂಟಿಫಿಕಲಿ ಅದು ಸಿಗರೇಟ್ ಹೊಡೆಯೋದ್ರಿಂದ ಕಾಮ್ನೆಸ್ ಸಿಗುತ್ತೆ, ಬಟ್ ಸ್ವಲ್ಪ ಹೊತ್ತಿಗೆ ಮಾತ್ರ, ಆಯಿತಾ? ಒಂದು 5ರಿಂದ 10 ನಿಮಿಷ ಸಿಗ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ರಿಸರ್ಚ್ ಪೇಪರ್ಸ್ ಹೇಳ್ತು. ಬಟ್ ಅದು ಏನಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಸಿಗರೇಟ್ ಹೊಡೆದಾಗ ಬಾಡಿಗೆ ನಿಕೋಟಿನ್ ಹೋಗುತ್ತೆ. ಆ ನಿಕೋಟಿನ್ನು ನಮಗೆ ವೆಜಿಟೇಬಲ್ಸಲ್ಲಿ ಸಿಕ್ಕಿದ್ರೂ ಸ್ಮೋಕ್ ಇನ್ಹೇಲ್ ಮಾಡಿದಾಗ ನಿಕೋಟಿನ್ ಬೇಗ ಅಬ್ಸಾರ್ಬ್ ಆಗುತ್ತೆ. ಆ ಅಬ್ಸಾರ್ಬ್ ಆಗಿರೋ ನಿಕೋಟಿನ್ ನಮಗೆ ಡೋಪಮಿನ್ ರಿಲೀಸ್ ಮಾಡಿಸುತ್ತೆ. ಆ ಡೋಪಮಿನ್ ರಿಲೀಸ್ ಮಾಡಿದಾಗ ನಮಗೆ ಹ್ಯಾಪಿ ಫೀಲ್ ಆಗುತ್ತೆ, ಕಾಮ್ ಡೌನ್ ಆಗಿಬಿಡ್ತೀವಿ. ಅರೋಮಾ ಥೆರಪಿನೇ ಬೇರೆ, ಸಿಗರೇಟೇ ಬೇರೆ, ಆಯಿತಾ? ಎರಡನ್ನೂ ಒಂದೇ ಮಾಡ್ಕೊಳಕ್ಕಾಗಲ್ಲ. ನಾನು ಇದನ್ನು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿಕ್ಕಿದ ಕಡ್ಡಿ ತಗೊಂಡು ನಾನು ಹಿಂಗೆ ಮೂಸಿದ ತಕ್ಷಣ ನನಗೆಲ್ಲ ಕಾಮ್ ಡೌನ್ ಆಗಿಬಿಡುತ್ತೆ ಅಂದರೆ ನನ್ನ ಭ್ರಮೆ ಅಷ್ಟೇ, ಹೌದು. ಆಯಿತಾ? ಡೋಪಮಿನ್ ರಿಲೀಸೇ ಬೇರೆ, ಇದು ಮೈಂಡ್ ಕಾಮ್ ಆಗ್ತಾ ಇರೋದೇ ಬೇರೆ, ಆಯಿತಾ? ಅದನ್ನು ನ್ಯೂರೋಲಾಜಿಕಲಿ ನಡೀತಾ ಇರುತ್ತೆ. ಅದು ಯಾವುದೋ ಒಂದು ಲಾಜಿಕಲಿ, ನ್ಯೂರೋಲಾಜಿಕಲಿ ಅಲ್ಲ, ಒಟ್ಟು ನಡೀತಾ ಇರುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದ್ರೆ, ಹೋಮ ಮಾಡಬೇಕಾದ್ರೆ ಇಷ್ಟೆಲ್ಲ ವಿಷಯ ಕಂಬೈನ್ ಆಗಿ ನಾನು ಒಂದು ವಿಷಯನ ಡೀಪಾಗಿ ನಂಬ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಅದು ನಡೆಯುತ್ತೆ. ಮೇ ಬಿ ನಡಿಬೋದು, ನಡೀದೇ ಇರ್ಬೋದು, ಬಟ್ ನಡೆಯುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾನು ನಡೆಸ್ಕೊಬೋದು ಅದನ್ನು. ನಮ್ಮ ಪೂರ್ವಿಕರು ಯಾವುದನ್ನೇ ಆಗಲಿ ರೀಸನ್ ಇಲ್ಲದೆ ಅಂತೂ, ಮುಟ್ಟಾಳತನದಿಂದ ಅಂತೂ ಯಾರೂ ಮಾಡಿರಲ್ಲ. ಏನೋ ಒಂದು ಮಾಡಿದ್ದಾರೆ, ಅದು ಪ್ಯೂರ್ಲಿ ಡಿಸೈನ್ ಆಗಿದೆ. ಮೇ ಬಿ ನಾನು ಈಗೋಯಿಂದ ನಾನು ಒಂದೇ ದಿನ 48 ಹೋಮ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನಗೆ ಬಿಟ್ಟಿದ್ದು, ನಾನು ಈಗೋಗಿ ಬಿಟ್ಟಿದ್ದು. ಬಟ್ ಹೋಮ ವರ್ಕ್ ಆಗ್ತಾಯಿದೆ. ಸೈಂಟಿಫಿಕ್ ಆ್ಯಂಗಲಿಂದ ನೋಡ್ತೀನಿ ಅಂತ ಹೇಳಿದ್ರು, ಸೈಕಾಲಜಿ ಆ್ಯಂಗಲಿಂದ ನೋಡ್ತೀನಿ ಅಂತ ಹೇಳಿದ್ರು, ಸ್ಪಿರಿಚುಯಾಲಿಟಿ ಆ್ಯಂಗಲಿಂದ ನೋಡ್ತೀನಿ ಅಂತ ಹೇಳಿದ್ರು, ವರ್ಕ್ ಆಗ್ತಾಯಿದೆ. ಚೆನ್ನಾಗಿದೆ ಅಲ್ಲ ವಿಷಯ? ಇದು ನಾನು ನೋಡಿದ್ದು. ಮೇ ಬಿ ಸಾಕು, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಒಂದು ಒಳ್ಳೆ ಟಾಪಿಕ್ ತೊಗೊಂಬರ್ತೀನಿ. ಬಾಯ್ ಬಾಯ್. ದಿಸ್ ಇಸ್ CK. ಬಾಯ್ ಬಾಯ್.